ನಾವು ಕಾರ್ತಿಕ ಮಾಸವನ್ನು ಕೇಳಿದ್ವಿ, ಧನುರ್ಮಾಸವನ್ನು ಕೇಳಿದ್ವಿ, ದುರ್ಭಿಕ್ಷ ಮಾಸವನ್ನು ಕೇಳಿರಲಿಲ್ಲ. ಆದರೆ ಅನುಭವಿಸಿರಬಹುದು ಬಹಳಷ್ಟು ಜನ ಕಳೆದ ತಿಂಗಳಿನಲ್ಲಿ. ಈಗ ಅವೆಲ್ಲವೂ ಮುಗಿಯುವ ಸಂದರ್ಭವೇ. ಸಾಮಾನ್ಯವಾಗಿ ಡಿಸೆಂಬರ್ ಕಳೆದ ನಂತರ ಚಳಿ ನಿಧಾನವಾಗಿ ಕಡಿಮೆ ಆಗಬೇಕು ಅಂತಂತಾರೆ. ಹಾಗೆ ನಮಗೆ ಹಿಡಿದಿದ್ದ ಚಳಿ ಈಗ ಹೋಗುತ್ತಾ ಡಿಸೆಂಬರ್ನಲ್ಲಿ? ಜನವರಿಯಿಂದ ಹೊಸ ಗಾಳಿಯೇ ಗೊತ್ತಿಲ್ಲ. ಸಮಸ್ಯೆಗೆ ಅಂತ್ಯಕ್ಕೆ ಕೊಟ್ಟ ಕ್ಷಣಗಣನೆ ಮಾತ್ರ ಮುಗೀತಾ ಇದೆ ನಾಳೆ. ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಸರಿದೂಗಿಸಲು ಮೋದಿ ಹೇಳಿದ್ದಂತೆ 20 ಗಂಟೆಗಳು ಮಾತ್ರ ಈಗ ಉಳಿದಿದೆ. ಏನು ಜಾದೂ ಮಾಡ್ತಾರೆ? ನೋಟಿನ ಅಭಾವ ನೆಗಿಸಲು ಎಲ್ಲಿಂದ ಹಣ ತಂದು ಹಾಕ್ತಾ ಭರವಸೆ ಈಡೇರಿಸದಿದ್ದರೆ ಜನ ಏನು ಮಾಡ್ತಾರೆ? ಹೊಸ ವರ್ಷದಿಂದ ಎಲ್ಲ ಸರಿ ಹೋಗುತ್ತಾ ಅಥವಾ ಇದು ಹಾಗೆ ಮುಂದುವರಿಯುತ್ತಾ? ಬೇನಾಮಿದಾರನ್ನು ಹೊರಗೆಳೆಯಲು ಏನೆಲ್ಲ ಮಾಡಬಹುದು? ಈ ರೀತಿ ಹಲವಾರು ಸಾವಿರ ಪ್ರಶ್ನೆಗಳು ಜನರನ್ನು ಕಾಡ್ತಾ ಇವೆ. ನಾಳಿದ್ದು ಸಂಜೆ, ಅಂದರೆ ನಾಳೆ ಅಲ್ಲ ನಾಳಿದ್ದು 7:30ಕ್ಕೆ ಪ್ರಧಾನಿ ಮೋದಿಯವರು ಇಡೀ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡೋ ಸಾಧ್ಯತೆ ಇದೆ. ಆ ಭಾಷಣದಲ್ಲಿ ಹೊಸದೇನು ತರುತ್ತಾರೆ ಅಥವಾ ಹಳೆಯದನ್ನು ಹೇಗೆ ವಿವರಿಸುತ್ತಾರೆ ಅನ್ನುವ ಕುತೂಹಲ ಈ ದೇಶದ ಜನಕ್ಕೆ ಇದ್ದೇ ಇರುತ್ತೆ. ಯಾವುದು ಏನೇ ಆದರೂ ನಾಳೆಯ ಡೆಡ್ಲೈನ್ ಮಾತ್ರ ನಾಳೆಯ ಡೆಡ್ಲೈನೇ. ನಾಳೆಯೊಳಗೆ ಎಲ್ಲರೂ ನಿಮ್ಮ ಹಳೆಯ ನೋಟುಗಳನ್ನು ಬದಲಿಸಿಕೊಳ್ಳಿ, ಇಲ್ಲದಿದ್ದರೆ ಕಷ್ಟ ತಪ್ಪಿದ್ದಲ್ಲ. ಹಳೆಯ ನೋಟುಗಳನ್ನು ಬ್ಯಾನ್ ಸಂಬಂಧ ಹೊರಡಿಸಲು ಸಿದ್ಧವಾಗಿರೋ ಸುಗ್ರೀವಾಜ್ಞೆ ಅಂಶಗಳು ಈಗ ಸಿಕ್ಕಿದೆ. ಸುಗ್ರೀವಾಜ್ಞೆಯ ಪ್ರಕಾರ ಏಪ್ರಿಲ್ನಿಂದ 10ಕ್ಕಿಂತ ಹೆಚ್ಚು ನೋಟುಗಳು ಸಿಕ್ಕಿಬಿದ್ದರೆ ಮುಂದಿನ ಏಪ್ರಿಲ್ನಿಂದ, ಅಂದರೆ ಏಪ್ರಿಲ್ 1ರಿಂದ 31ರ ನಂತರ ಮಾರ್ಚಲ್ಲಿ 10ರಷ್ಟು ದಂಡ ಬೀಳುತ್ತೆ. ಅಂದರೆ 10 ನೋಟಿಗೆ 10 ನೋಟು ದಂಡ. ಆದರೆ ಶಿಕ್ಷೆಯ ಪ್ರಮಾಣ ಇಲ್ಲ ಅಂತ ಸರ್ಕಾರ ಹೇಳಿದೆ. ನಿನ್ನೆ ಹೇಳಿತ್ತು 4 ವರ್ಷ ಶಿಕ್ಷೆನೂ ಇರುತ್ತೆ ಅಂತ, ಈಗಿಲ್ಲ ಅಂತಿದ್ದಾರೆ. ಇನ್ನು ನೋಟ್ ಬ್ಯಾನ್ ಮಾಡಿ 51 ದಿನ ಆಯಿತು. ಮೋದಿಯ ಡೆಡ್ಲೈನು ಕೂಡ ಮುಗಿತಾ ಬಂದಿದೆ. ಹಾಗಾದರೆ ಡಿಸೆಂಬರ್ 31ರ ಬಳಿಕ ಏನಾಗುತ್ತೆ? ಜನರ ನಿರೀಕ್ಷೆ ಏನಿದೆ ನೋಡಿ. ಜನರ ನಿರೀಕ್ಷೆ ಬೆಟ್ಟದಷ್ಟು ಇರಬಹುದು, ಆದರೆ ಇರುವ ಬಹುದಾದ ನಿರೀಕ್ಷೆಗಳು ಕಡಿಮೆ ಇರಬೇಕು. RBIನ ಸೀಮಿತ ಬ್ರಾಂಚ್ಗಳಲ್ಲಿ ನಿಷೇಧಿತ ನೋಟುಗಳ ಬದಲಾವಣೆಗೆ ಮಾರ್ಚ್ 31ರವರೆಗೆ ನಿಮಗೆ ಸಮಯಾವಕಾಶ ಇದೆ. ಆದರೆ RBIಗೆ ಹೋಗುವ ಸಾಹಸ ಮಾಡಿದ್ರೆ ಏನಾಗತ್ತೆ ಅಂತ ನಿನ್ನೆ ಹೇಳಿದ್ದೀವಿ. ಕಪ್ಪು ಕುಳಗಳಿಗೆ ನಾಳೆ ಒಂದು ಕೊನೆಯ ಅವಕಾಶ ಇದೆ. ಅದಾದ ಮೇಲೂ ಇದೆ, ಅವರೂ ಅಷ್ಟೇ ಕಷ್ಟಪಡಬೇಕಾಗತ್ತೆ. 30% ತೆರಿಗೆಯಲ್ಲಿ ಸಿಕ್ಕಾಕೋತಾರೆ. ಇನ್ನು 33ರಷ್ಟು ಸರ್ಚಾರ್ಜ್, 10ರಷ್ಟು ದಂಡ ಹಾಕಿ ಕ್ಲೀನ್ ಮಾಡ್ಕೋಬೋದು. ಕಪ್ಪು ಹಣಕ್ಕೆ 77 ಪಾಯಿಂಟಷ್ಟು ಟ್ಯಾಕ್ಸ್ ಬೀಳುತ್ತೆ. ಮಾರ್ಚ್ 31ರ ತನಕ ಈ ಯೋಜನೆ ಇರುತ್ತೆ. ಇದೇ ಸ್ಕೀಮ್ನಲ್ಲಿ ಭ್ರಷ್ಟಾಚಾರದ ಹಣ, ಅಕ್ರಮ ವ್ಯವಹಾರ, ಬೇನಾಮಿ ಪ್ರಾಪರ್ಟಿಯ ಹಣ ಹರಿದು ಬಂದರೂ ಬರಬಹುದು. ಅಕ್ರಮವಾಗಿ ವಿದೇಶಿ ವಿನಿಮಯದ ಹಣ ಬಳಕೆಯಾಗೋ ಭೀತಿ ಇದೆ, ಅದನ್ನು ತಡೆಯೋದಕ್ಕೆ ಟ್ರೈ ಮಾಡ್ತಾರೆ. ನೋಟ್ ಬ್ಯಾನ್ ಬಳಿಕ ಬೇನಾಮಿ ಕುಳಗಳ ವಿರುದ್ಧ ಕ್ರಮ ಸಾಧ್ಯತೆ ಇದೆ ಅಂತಿದ್ದಾರೆ. IT ಗೆ ವಂಚಿಸಿದ 67 ಮಂದಿ ಇದ್ದಾರೆ ಅಂತ ಇದ್ದಾರೆ. ಈಗಾಗಲೇ 3,500 ಮಂದಿಗೆ ನೋಟಿಸ್ ಹೋಗಿದೆ, ದಾಳಿಯಷ್ಟೇ ಬಾಕಿ. ಕೇಂದ್ರದಿಂದ ನಗದು ರಹಿತ ವ್ಯವಹಾರಕ್ಕೆ ಇನ್ನಷ್ಟು ಪ್ರೋತ್ಸಾಹ ಸಿಗಬಹುದು. ಶೀಘ್ರದಲ್ಲೇ ಟೋಲ್ ಫ್ರೀ ಹೆಲ್ಪ್ಲೈನ್ಗಳು, ನಂಬರ್ಗಳೆಲ್ಲ ಬರಬಹುದು. ಏಪ್ರಿಲ್ ತನಕವೂ ಡಿಜಿಟಲ್ ವ್ಯವಹಾರದಲ್ಲಿ 2 ಲಕ್ಕಿ ಗ್ರಾಹಕ ಯೋಜನೆಗಳು ಮುಂದುವರಿಯುತ್ತೆ. ಆ ಯೋಜನೆ ಡ್ರಾ ಬಳಿಕ ಈ ಏಪ್ರಿಲ್ನಲ್ಲಿ ಕೋಟಿ ಡ್ರಾ ಬಳಿಕವೂ ಯೋಜನೆ ಮುಂದುವರಿಯಬಹುದು ಅಂತ ಹೇಳ್ತಾ ಇದ್ದಾರೆ. ಸರ್, 31ರ ನಂತರ ಏನಾಗಬಹುದು ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಈಗ ನೀಡಿದ್ವಿ. ನಿಜಕ್ಕೂ ಕೂಡ ಜನ ಏನು ಬಯಸ್ತಾ ಇದ್ದಾರೆ ಸರ್? ಜನ ಏನು ಬಯಸ್ತಾರೆ? ಅವತ್ತೇ ಭಾಳ ಸರಳವಾಗಿ ಹೇಳ್ಬಿಟ್ವಿ. 3 ವರ್ಗದ ಜನ: ಬಡವರು, ಮಧ್ಯಮ ವರ್ಗ ಹಾಗೂ ಮೇಲ್ವರ್ಗ. ಬಡವರ ನಿರೀಕ್ಷೆ ದುಡ್ಡು ಸಿಕ್ಕರೆ ಸಾಕು, ದಟ್ಸ್ ಆಲ್. ಅವ್ರಿಗೆ ಇನ್ನೇನು ಬೇಕಿಲ್ಲ. ಅವ್ರಿಗೆ ದುಡ್ಡು ಸಿಗಬೇಕು, ಚೇಂಜ್ ಸಿಗಬೇಕು, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಮಧ್ಯಮ ವರ್ಗದವರಿಗೆ ದುಡ್ಡು ಸಿಕ್ಕಬೇಕು, ಮತ್ತು ನನಗಾಗಬಹುದಾದ ಲಾಭಗಳೇನು ಅಂತ ತಕ್ಷಣಕ್ಕೆ. ಇನ್ನು ಮೇಲ್ವರ್ಗದವರಿಗೆ ಒಂದಿಷ್ಟು ಕಿರುಕುಳುಗಳು ಕಡಿಮೆ ಆಗತ್ತಾ, ವ್ಯವಹಾರ ಮಾಡ್ಬೋದು, ಅಷ್ಟೇ ನಿರೀಕ್ಷೆ. ಅದಕ್ಕಿಂತ ದೊಡ್ಡ ನಿರೀಕ್ಷೆ ಯಾರಿಗೂ ಏನೂ ಇಲ್ಲ ಇಲ್ಲಿ. ಹಾಗಾದ್ರೆ ಈ ನಿರೀಕ್ಷೆಗಳು ಫಲಪ್ರದವಾಗುತ್ತಾ ಇಲ್ವಾ? ಇನ್ನು ಕ್ಷಣಗಣನೆ ಆರಂಭ ಆಗಿದೆ. 20 ಗಂಟೆ ಇದೆ, 23 ಗಂಟೆ ಇದೆ. ಸೊ ನಿಜಕ್ಕೂ ಕೂಡ ನಮ್ಮ ಹಾಗೆ ಜನನು ವೇಟ್ ಮಾಡ್ತಾ ಇರ್ತಾರ ಸರ್? ಕ್ರಿಕೆಟ್ ವೇಟ್ ಮಾಡ್ತಿರ್ಬೋದು, ಯಾಕಂದರೆ ನಿರೀಕ್ಷೆ ಇದೆ ಜನರಲ್ಲಿ. ಬಹುಶಃ ಭಾರತ ವೆನೆಜುಲಾನಲ್ಲಿ ನೋಡಿ ಏನಾಯಿತು, ನೋಟನ್ನು ಹಿಂದಕ್ಕೆ ಪಡೆಯೋಕ್ಕೆ ಹೋಗಿದ್ದಕ್ಕೆ. ಪಾಕಿಸ್ತಾನದಲ್ಲಿ 5,000 ರೂಪಾಯಿ ನೋಟನ್ನು ಹಿಂದಕ್ಕೆ ಪಡೀಬೇಕು ಅಂತ ಅಲ್ಲಿ ಸರ್ಕಾರ ಆಲೋಚನೆ ಮಾಡಿ ತೀರ್ಮಾನ ಮಾಡಿ ಅದರ ಸೆನೆಟ್ನಲ್ಲಿ ಅದನ್ನು ಪಾಸು ಮಾಡಿಕೊಂಡ್ರು. ಬಟ್ ಜಾರಿಗೆ ತರೋಕ್ಕಾಗಲಿಲ್ಲ, ಭಯ ಪುಕ್ಕಲು. ಆದರೆ ನರೇಂದ್ರ ಮೋದಿ ಅದು ಭಯವೋ ಅಲ್ಲ ಧೈರ್ಯವೋ, ಬಂಡ ಧೈರ್ಯವೋ, ವಿಪರೀತ ವಿಶ್ವಾಸವೋ ನನಗೆ ಗೊತ್ತಿಲ್ಲ, ಜಾರಿಗೆ ತಂದುಬಿಟ್ರು. ಮತ್ತು ಈ ದೇಶದಲ್ಲಿ 50 ದಿನ ಹೀಗೆ ಕಳೆಯಬಹುದು ಅನ್ನೋ ನಿರೀಕ್ಷೆ ನನಗೂ ಇರಲಿಲ್ಲ.
ದೇಶದ ಜನ ಯಾವ ರೀತಿ ತಿರುಗಿ ಬಿದ್ದು ಬಿಡ್ತಾರೋ ಇದಕ್ಕೆ ಅಂತಂತಿತ್ತು. ಯಾಕಂದರೆ ದುಡ್ಡಿನ ವ್ಯವಹಾರದ ಕಥೆ ಇದು. ಆದರೆ 50 ದಿನವನ್ನು ಈ ದೇಶದ ಜನ ಸಹಿಸ್ಕೊಂಡಿರೋದು ನೋಡಿದ್ರೆ ನಂಗೆ ಭಾಳ ಆಶ್ಚರ್ಯ. ಯಾಕಂದರೆ ಅಷ್ಟು ತಾಳ್ಮೆಯಲ್ಲಿ ಕಾದಿದ್ದಾರೆ. ಯಾಕಾದರೂ ಜನ ಬ್ಯಾಂಕ್ ಮುಂದೆ ಒಂದು ಪ್ರೊಟೆಸ್ಟ್ ನಡೆಯೋದು, ರಸ್ತೆ ಬದಿನಲ್ಲಿ ಒಂದು ಪ್ರೊಟೆಸ್ಟ್ ನಡೆಯೋದು, ದಟ್ಸ್ ಓಕೆ. ಇಂಥ ದೊಡ್ಡ ದೇಶದಲ್ಲಿ, ಇಷ್ಟು ವೈವಿಧ್ಯತೆಗಳಿರಬಹುದಾದ ದೇಶದಲ್ಲಿ, ಇಷ್ಟು ರಾಜಕೀಯವಾದ ತಿಸ್ರಾಗಳಿರಬೇಕಾದ ದೇಶದಲ್ಲಿ, ಇಷ್ಟು ಒಂದು ರೀತಿ ಡೆಮೋಕ್ರಸಿನಲ್ಲಿ ಎಲ್ಲದಕ್ಕೂ ಸಾಧ್ಯವಿರಬಹುದಾದ ದೇಶದಲ್ಲಿ ಜನ ಯಾಕೆ ಸುಮ್ಮನಿದ್ರು? 50 ದಿನ ಕಷ್ಟ ಇದೆ ಅಂತ ಹೇಳ್ತಿದ್ರು, ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ರು, ಒಳ್ಳೆ ಡಿಸಿಷನ್ ಅಂತ ಹೇಳ್ತಿದ್ರು. ಎಲ್ಲ ಮಾತುಗಳಲ್ಲಿ ಒಂದು ಅದ್ಭುತವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಯಬೇಕಾದ ರೀತಿಯಲ್ಲಿ ನಡೀತಲ್ಲ. ಯಾಕೆ ನಡೀತು? ನಮ್ಮ ಜನ ಪ್ರಬುದ್ಧರೋ, ಅಥವಾ ಅರ್ಥ ಮಾಡಿಕೊಂಡು ಬಿಟ್ಟರೋ, ಅಥವಾ ನಮಗೆ ಆಗುತ್ತಿಲ್ಲ ಅಂತ ಅನಿವಾರ್ಯವಾಗಿ ಅಸಹಾಯಕತೆಗೆ ಜಾರ್ಕೊಂಡ್ಬಿಟ್ರೋ? ಯಾವುದೂ ಅಲ್ಲ. ದೇಶದ ಬಹುಸಂಖ್ಯಾತ ಜನರಲ್ಲಿ ಒಳಗಡೆ ಮಡುಗಟ್ಟಿರುವಂತಹ ಆಕ್ರೋಶಕ್ಕೆ ಒಂದು ದಾರಿ ಸಿಗ್ತಾ ಇದೆ ಅಂತ ಅವ್ರಿಗೆ ಅನ್ನಿಸಿರಬೇಕು. ಅದಕ್ಕೆ ಸುಮ್ಮನಾಗಿದ್ದಾರಷ್ಟೇ. ಇಲ್ಲಿ ನಿಜವಾದ ಹೀರೋಗಳು ಜನರೇ. ಜನಾನೇ ಇವತ್ತು ಪಬ್ಲಿಕ್ ಹೀರೋಗಳು. ಈ ದೇಶದ ಮೋದಿಯವರು ಹೇಳ್ತಾರಲ್ಲ, 100 ಅದೆಷ್ಟೋ ಕೋಟಿ ಜನ 25 ಹೇಳ್ತೀರಲ್ಲ, ಅವರು ಹೀರೋಗಳು. ಮೋದಿನೂ ಅಲ್ಲ, ಯಾರೂ ಅಲ್ಲ ಇದರಲ್ಲಿ. ಯಾಕಂದ್ರೆ ಈ ಜನ ಸಹಿಸ್ಕೊಂಡ್ರೆ ಒಂದೇ ಕಾರಣ ನನಗೆ ಕಾಣಿಸ್ತಾ ಇರೋದು, ದೊಡ್ಡ ಜನ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಜನ ದೀರ್ಘಕಾಲದ ಕಾಲ ಅಸಹಾಯಕತೆಯಿಂದ ನಮ್ಮ ಕೈಲಿ ಇನ್ನೇನೂ ಆಗಲ್ಲ ಅಂತ ಕೂತಿದ್ರು. ಶ್ರೀಮಂತರು, ದುಡ್ಡು ಲೂಟಿ ಹೊಡೆದಿರೋರು, ಧನಿಕರು, ಕಾಳಧನ ಮಾಡಿದವರು, ನಮ್ಮನ್ನು ರೊಚ್ಚಿಗೆ ಬಸ್ತಿರೋರು, ಏನು ಮಾಡಿದ್ರು ಹಿಂಗೆ ಹೋಗ್ತಾರಲ್ಲ ಇವ್ರುಗಳು, ಹೆಂಗಾಗ್ತಿದಾರಲ್ಲ ಅಂತ ಅವ್ರಿಗೆಲ್ಲೋ ಏಟು ಬೀಳಬಹುದು ಅನ್ನೋ ಒಂದು ಸಣ್ಣ ಆಸೆ ಮತ್ತು ಆ ಮಡುಗಟ್ಟಿದ ಆಕ್ರೋಶಕ್ಕೆ ಸಿಕ್ಕ ಜಾಗ. ಸುಮ್ಮನಾದ್ರು, ಹೊಡೆಸ್ಕೊಳ್ಳಿ ಬಿಡು, ನಮಗೆ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ. ದಿಸ್ ಈಸ್ ಹೌ ಪೀಪಲ್ ಹ್ಯಾವ್ ಕಮ್ ಇನ್ ಟು ಪೇಷನ್ಸ್. ಎರಡನೇದು, ಜನರಿಗೆ ಈ ಮಾಹಿತಿಯನ್ನು ಕನ್ವೆ ಮಾಡೋದ್ರಲ್ಲಿ ಸ್ಟಿಲ್ ನರೇಂದ್ರ ಮೋದಿ ಹ್ಯಾಸ್ ಎ ಟ್ರಸ್ಟ್ ಆಫ್ ದ ಪೀಪಲ್. ಇನ್ನೂ ಅವ್ರಿಗೆ ವಿಶ್ವಾಸ ಕಡಿಮೆ ಆಗಿಲ್ಲ. ನಾಯಕನೊಬ್ಬನಲ್ಲಿ ವಿಶ್ವಾಸ ಇದ್ದಾಗ ಅವನು ಏನು ಮಾಡಿದ್ರು ಜನ ಒಪ್ತಾರೆ. ಅವನು ಎಂಥದಾರು ಮಾಡಲಿ, ಫಿಲಮ್ ಹೀರೋನು ತಗೊಳ್ಳಿ ನೀವು. ಒಬ್ಬ ಹೀರೋ ಉತ್ತುಂಗದಲ್ಲಿದ್ದಾಗ ಆತ ಏನು ಮಾಡಿದ್ರು ಜನ ಒಪ್ಕೋತಾ ಹೋಗ್ತಾರೆ. ಅವ್ನು ಎಂಥದ್ದಾರು ಮಾಡಲಿ, ಅವ್ನು ಜೈಲಿಗೆ ಹೋಗಿ ಬಂದ್ರು ಅವ್ನು ಫಿಲಮನ್ನು ಸಕ್ಸಸ್ ಮಾಡಿಸ್ತಾರೆ. ಹಾಗೆ ನಮ್ಮ ಜನ ವಿಚಿತ್ರ. ಅವರು ಆ ವಿಶ್ವಾಸ ಕಡಿಮೆ ಆದರೆ ಕಷ್ಟ, ಭಾಳ ಕಷ್ಟ. ಅದು ಜನಕ್ಕೆ ಇನ್ನೂ ಅದು ಕಳ್ಕೊಂಡಿದ್ದಾರೆ ಅಂತ ಅನಿಸಿಲ್ಲ. ಬದುಕು ಅದಕ್ಕೆ ಸುಮ್ಮನಿದ್ದಾರೆ. ಮೂರನೇದು, ಯಾರಾದರೂ ಒಬ್ಬ ಏನೂ ಮಾಡೋಕ್ಕಾಗಲ್ವ ಈ ದೇಶದಲ್ಲಿ ಅಂದರೆ, ಇವನು ಯಾರೋ ಒಬ್ಬ ಏನೋ ಮಾಡ್ತಿದ್ದಾನೆ, ಮಾಡೇ ಬಿಡಲಿ, ನೋಡಬಿಡೋಣ ಅಂತ ಒಂದು ರೀತಿ ಈ ಥರದ ಭಾವನೆಗಳು ಈ 50 ದಿನಗಳಲ್ಲಿ ದೇಶವನ್ನು ಹಿಂಗಿಟ್ಟಿದೆಯೇ ಹೊರತು ಜನಸಾಮಾನ್ಯರಲ್ಲಿ, ರಾಜಕೀಯ ಪಕ್ಷಗಳಲ್ಲ ನಾನು ಹೇಳ್ತಿರೋದು. ಇಲ್ಲದೇ ಇದ್ದಿದ್ರೆ ದೇರ್ ಶುಡ್ ಹ್ಯಾವ್ ಬೀನ್, ಸುಪ್ರೀಂ ಕೋರ್ಟ್ ಅವತ್ತು ಅಬ್ಸರ್ವ್ ಮಾಡ್ದಂಗೆ ದಂಗೆಗಳಾಗ್ಬಿಡ್ಬೇಕಾಗಿತ್ತು, ಬೆಂಕಿ ಹಚ್ಬಿಡ್ಬೇಕಾಗಿತ್ತು, ತಲೆಗಳು ಒಡೆದೋಗ್ಬಿಡ್ಬೇಕಾಗಿತ್ತು, ರಕ್ತ ಹರಿಬೇಕಿತ್ತು. ಆಗಲಿಲ್ವೇ? ದಟ್ ಈಸ್ ದ ಅನ್ಬಿಲೀವಬಲ್ ಥಿಂಗ್ ನಾನು ಹ್ಯಾವ್ ನೋಟಿಸ್ಡ್ ಇನ್ ದಿಸ್ ಕಂಟ್ರಿ. ಈ ದೇಶದಲ್ಲಿ ನಮಗೆ ಕಾಣಿಸಿರೋದು ಇವತ್ತು. ಹಾಗಾದ್ರೆ ನಾಳೆ ಏನಾಗ್ಬೋದು? ನಾಳೆ ಡೆಡ್ಲೈನ್ ಮುಗಿದೋಯ್ತು, ಎಲ್ಲ ಆಗೋಯ್ತಾ ಸರ್ ಅಂದರೆ ಆಗಲ್ಲ. ನಾಳೆಯಿಂದ ಅಂದರೆ ಡೆಡ್ಲೈನ್ ನಿಗದಿ ಆಗಿರೋ ಸಮಯ ಮುಗಿದ ನಂತರ ಆಗಬಹುದಾದ ಇಷ್ಟೇ, ಹೊಸ ನೋಟುಗಳು ದೊಡ್ಡ ಪ್ರಮಾಣದಲ್ಲಿ ಒಳಕ್ಕೆ ಬರಬಹುದು. 500 ರೂಪಾಯಿ ನೋಟುಗಳು ನಿನ್ನೆ ಮೊನ್ನೆಯಿಂದ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಕಡೆ. ಹಾಗಿದ್ರೆ ಕಳೆದ 20 ದಿನದಿಂದ ಮುದ್ರಣವಾದಂತಹ ನೋಟು ಎಲ್ಲಿಗೆ ಹೋಗಿತ್ತು? ಎಲ್ಲೋ ಇರಬೇಕಲ್ಲ. ಮುದ್ರಣ ಅಂತೂ ಮಾಡ್ತಾನೆ ಇದ್ದಾರಲ್ಲ, ಅವ್ರ ನೋಟನ್ನು ಬಿಡ್ತಾ ಇಲ್ವಲ್ಲ ಅವ್ರುಗಳು. ಹಾಗಿದ್ರೆ ಎಲ್ಲಿಗೆ ಹೋಯ್ತದು ಆ ನೋಟು? ಬಹುಶಃ 2 ವಾದ ಇದೆ ಇದಕ್ಕೆ. ಒಂದೇ ವಾದ ಏನಪ್ಪಾ ಅಂದರೆ, ಈ ನೋಟನ್ನು ಮುದ್ರಣ ಮಾಡಿ ಇಟ್ಕೊಂಡ್ರು, ಕೊಟ್ಟಿರಬೇಕು ಅಂತ ಸರ್ಕಾರ. ಎರಡನೇ ವಾದ, ಕೊಟ್ಟಿದ್ದರೆ ಕಾಳಧನಿಕರು ಅಥವಾ ಬದಲಾವಣೆ ಮಾಡಿಕೊಳ್ಳಬೇಕಾದ್ರೆ ಅದನ್ನೇ ಮಾಡಿಬಿಡ್ತಿದ್ರು. ಮೂರನೇ ವಾದ, 2000 ರೂಪಾಯಿ ನೋಟನ್ನು ಬಹಳ ಎಚ್ಚರಿಕೆಯಿಂದ ಕೇರ್ಫುಲ್ ಆಗಿ ಪ್ಲಾನ್ ಮಾಡಿಕೊಂಡೇ ಕೆಳಗೆ ಬಿಟ್ಟಿದ್ದಾರೆ ಒಳಕ್ಕೆ. ಮೊದಲು ಯಾರ್ಯಾರಿಗೂ ಬೇಕೋ 2000 ರೂಪಾಯಿ ನೋಟಲ್ಲಿ ಅದನ್ನು ಒಳಗೆ ಹಾಕ್ಕೊಳ್ಳಿ, ಆಮೇಲೆ ನೋಡ್ಕೊಳ್ಳೋಣ ಅವ್ರಿಗೆ ಪಾಠ ಕಲಿಸೋದು ಅನ್ನೋದಕ್ಕೆ. ಹಾಗಾಗಿ ನಾಳೆಯಿಂದ, ಬಹುಶಃ ಅಂದರೆ ನಾಳಿದ್ದರಿಂದ 500 ರೂಪಾಯಿ ಮುಖಬೆಲೆಯ ನೋಟುಗಳು ಹೆಚ್ಚು ಚಲಾವಣೆಗೆ ಒಳಕ್ಕೆ ಬರಬಹುದು. ಇದು ಈಸ್ ಮಾಡಿಬಿಡುತ್ತೆ, ಇಮಿಡಿಯೇಟ್ಲಿ ಜನರ ಸಮಸ್ಯೆಗಳನ್ನು ಕಡಿಮೆ ಮಾಡ್ತಾ ಬಂದ್ಬಿಡುತ್ತೆ. ಎರಡನೇದು, ಲಿಮಿಟ್ ಏನಿದೆ ಅಂದರೆ 24,000 ರೂಪಾಯಿ ವಾರದ ಲಿಮಿಟ್ ಏನಿದೆ, ಇದು ಇನ್ನೂ ಒಂದು ವಾರ 10 ದಿನ ಮುಂದುವರಿಯೋ ಲಕ್ಷಣ ಇದೆ. ಆದರೆ ನಿಧಾನವಾಗಿ ಅದು 50,000ಕ್ಕೋ 60,000ಕ್ಕೋ 70,000ಕ್ಕೋ 1 ಲಕ್ಷಕ್ಕೋ ಬರ್ಬೋದು. ಯಾಕಂದರೆ ಒನ್ಸ್ ದಿಸ್ ಪ್ರಾಸೆಸ್ ಈಸ್ ಓವರ್, ಈ ಪ್ರಕ್ರಿಯೆ ಮುಗಿದ ಮೇಲೆ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅದು ಏಕ್ದಮ್ ಓಪನ್ ಅಪ್ ಆಗಲ್ಲ ನಾಳೆ ಬೆಳಗ್ಗೆ ಕ್ಯೂನಲ್ಲಿ ಇದು. ಮೂರನೇದು, ATMನಲ್ಲಿ ಲಿಮಿಟ್ ಹಾಕಿದ್ದಾರಲ್ಲ 2,000 ರೂಪಾಯಿ ಲಿಮಿಟ್ ಇಶ್ಯೂ, ಅದನ್ನು ಡೌನ್ ಮಾಡ್ತಾ ಬರ್ತಾರೆ ಅಂತ ಅನ್ಸುತ್ತೆ ಇನ್ನು ಮುಂದಕ್ಕೆ. ಅಂದರೆ 4 ಮಾಡ್ಬೋದು, 6 ಮಾಡ್ಬೋದು, 8 ಮಾಡ್ಬೋದು. ಸೊ ಈ ಎಲ್ಲ ಪ್ರಕ್ರಿಯೆಗಳು ಹಂತ ಹಂತವಾಗಿ ಮಾರ್ಚ್ವರೆಗೆ ಅಥವಾ ಕನಿಷ್ಠ ಫೆಬ್ರವರಿ 1ನೇ ತಾರೀಕು ಯಾವತ್ತು ಅವರು ಬಜೆಟನ್ನು ಏನು ಇಡ್ತಾ ಇದ್ದಾರೆ ಅಲ್ಲಿಯವರೆಗೂ ಎಳ್ಕೊಂಡು ಬರ್ತಾರೆ. ಇದನ್ನು ಬಿಡೋದಿಲ್ಲ. ಇದನ್ನು ಏಕದಮ್ಮು
ಧಡಕ್ಕಂತ ಹಿಂಗೆ ಹಗ್ಗ ಬಿಟ್ಬಿಡಲ್ಲ, ಏಕ್ದಮ್ ಬಿಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಅಂತ ಹೇಳೋದು. ಬಿಡಲ್ಲ, ಬಿಡಕ್ಕಾಗಲ್ಲ. ಅವರೇ ಹೇಳಿದ್ದಾರೆ, ನಿಮ್ಗೇನ್ರಿ ತೊಂದ್ರೆ? ಅವರೇ ಹೇಳಿಲ್ವಾ? ಈಗ 1000 ಜನ ಹೇಳ್ಬೋದು, ಹೇಳಿದ್ದೆಲ್ಲ ಹೇಳೋದಕ್ಕೆ ಹೇಳ್ತಾರಲ್ಲ, ಮಾತಾಡಿದ್ದನ್ನೆಲ್ಲ ಮಾಡಕ್ ಬರಲ್ಲ. ಇಲ್ಲಿ ಬಿಡಕ್ಕಾಗಲ್ಲ ನಾಳೆಯಿಂದ. ಹಾಗಾಗಿ ಜನ ನೀವು ನಾಳೆಯಿಂದ ಚಮಕ್ ಅಂತೆಲ್ಲ ಬದಲಾಗೋಯ್ತು ಅಂತಂದರೆ ಆಗಲ್ಲ, ಸಾಧ್ಯನೇ ಇಲ್ಲ ಅದು ಅಂತ ನನ್ನ ಅಭಿಪ್ರಾಯ. ನಂಗೆ ಗೊತ್ತಿಲ್ಲಪ್ಪ, ನರೇಂದ್ರ ಮೋದಿ ಅವರ ಮನಸ್ಸಿನಲ್ಲಿ ಯಾವ್ಯಾವ ಕೆಲಸ ಮಾಡ್ತಿರುತ್ತೋ ಯಾವನೂ ಗೊತ್ತು, ನನಗಂತೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅಂತೂ ಇದಾಗಲ್ಲ. ಹಾಗಿದ್ರೆ ಜನ ಏನನ್ನು ನಿರೀಕ್ಷೆ ಮಾಡಬೇಕು 50 ದಿನಗಳ ಸಂಕಷ್ಟದಲ್ಲಿ? ಬಹುಶಃ ಮುಂದಿನ 2, 3, 4, 5, 6 ತಿಂಗಳ ಒಳಗಡೆಯಲ್ಲಿ ಜನ ನಿರೀಕ್ಷೆ ಮಾಡಬಹುದಾದವು ಹೀಗಿರುತ್ತವೆ. ಎಷ್ಟು ಕಪ್ಪು ಹಣ ನಿಜವಾಗಿ ವ್ಯವಸ್ಥೆಯ ಒಳಗಡೆ ಉಳಿದುಕೊಳ್ತು, ಎಷ್ಟು ನಿಜವಾದ ಕಪ್ಪು ಹಣ ಬಿಳಿಯಾಗಿ ವ್ಯವಸ್ಥೆಯ ಒಳಕ್ಕೆ ಬಂತು. ಅಂದರೆ 16 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 500 ರೂಪಾಯಿ 1000 ರೂಪಾಯಿ ನೋಟ್ ಇತ್ತು ಅನ್ನೋದು ನಮ್ದೊಂದು ಲೆಕ್ಕಾಚಾರ. 16 ಅಂತಾರೆ, 16.5 ಅಂತಾರೆ, ಹಂಗೆ ಹೇಳ್ತಾರೆ. ಹಾಗಾದರೆ ನಾಳೆ ಡೆಡ್ಲೈನ್ ಮುಗಿದಾಗ ಬ್ಯಾಂಕ್ಗಳಿಗೆ ಹಳೆ ನೋಟುಗಳು ಎಷ್ಟು ಬಂತು ಅಂತ ಲೆಕ್ಕ ಸಿಕ್ಕಬೇಕು. ಆ ಲೆಕ್ಕ ಅಂತಿಮವಾಗಿ ನಮ್ಗೊಂದು 3-4 ದಿನ ಆದಮೇಲೆ ಸಿಕ್ಕತ್ತೆ. ಬಟ್ ನಾಳೆಗೆ ಲಾಸ್ಟ್ ಆಗುತ್ತೆ, ಅದು ಹೆಚ್ಚು ಕಡಿಮೆ ಮುಗಿದೋಗುತ್ತೆ ನಾಳೆಗೆ. ಮಾರ್ಚ್ 31ರವರೆಗೆ ನಿಮಗೆ RBIನಲ್ಲಿದ್ದರೂ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬರಲಿಕ್ಕಿಲ್ಲ ಅಲ್ಲಿ. ಹಾಗಾಗಿ ಎಷ್ಟು ಬಂತು? 14 ಲಕ್ಷ ಬಂತಾ, 13 ಬಂತಾ, 14.5 ಬಂತಾ? ಆಗ ಉಳಿದ ಹಣ ಎಷ್ಟು ಅಂದರೆ ಅದಷ್ಟು ಹಣ ನೆಗೆದು ಬೀಳಿತು ಅಂತ ಅರ್ಥ. ವ್ಯವಸ್ಥೆ ಒಳಗಡೆಯಿಂದ ನೆಗೆದು ಬಿದ್ದೋಯ್ತು. ಬಂದಂತಹ 14 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಹೊಸ ನೋಟು ಕೊಡಬೇಕಲ್ಲ, ಹಳೇದು ಬಂದ ಮೇಲೆ ಒಳಕ್ಕಿಲಿ. ಅದರಲ್ಲಿ ಕಪ್ಪು ಹಣವನ್ನೇ ವಿವಿಧ ಮಾರ್ಗಗಳಲ್ಲಿ ಬಿಳಿಯಾಗಿ ಮಾಡಿ ತೆರಿಗೆಯ ವ್ಯಾಪ್ತಿ ಒಳಕ್ಕೆ ತರಲಾಗಿದೆ ಅನ್ನೋ ಲೆಕ್ಕಾಚಾರ ಸಿಕ್ಕಬೇಕು. ಸಿಕ್ಕತ್ತೆ, ಸಿಕ್ಕಲ್ಲ ಅಂತೆಲ್ಲ ಹೇಳಕ್ಕೆ ಬರಲ್ಲ ನಾನು. ಆಗ ಆ ತೆರಿಗೆಯ ವ್ಯಾಪ್ತಿ ಒಳಕ್ಕೆ ಬಂದಿದ್ದರಿಂದ ದೇಶಕ್ಕಾಗಬಹುದಾದ ತೆರಿಗೆ ಸಂಗ್ರಹದಲ್ಲಾಗಬಹುದಾದ ಲಾಭಗಳೇನು? ಈ ಪ್ರಶ್ನೆಗಳು ನಾಳೆಯಿಂದ ಒಂದು 6 ತಿಂಗಳಲ್ಲೋ 4 ತಿಂಗಳಲ್ಲೋ ಉತ್ತರ ಸಿಕ್ಕಬೇಕಿದೆ. ಉತ್ತರ ಕೊಡಬೇಕು ಅವರು, ಮಾನ್ಯ ಪ್ರಧಾನಮಂತ್ರಿಗಳು ಅಥವಾ ಹಣಕಾಸು ಮಂತ್ರಿಗಳು ಕೊಡ್ತಾರೆ. ಇದಾದಮೇಲೆ 3ನೇ ಪ್ರಶ್ನೆ ಜನಕ್ಕೆ ಹಸಿರಾಗಿ ಉಳಿದುಕೊಳ್ಳಬಹುದಾದ ಕೊನೆಯದೊಂದು, ನಾಳೆಯಿಂದ ಇಷ್ಟು ದಾಳಿಗಳು ನಡೀತಲ್ಲ ಅಥವಾ ನಡೀತಾ ಇದೆಯಲ್ಲ, ಇದರ ಫಲಿತಾಂಶ ಏನು? ಏನಿದರ ಫಲಿತಾಂಶ? ಚಿಕ್ಕರಾಯಪ್ಪನೋ ಜಯಚಂದ್ರನೋ, ತಮಿಳುನಾಡಿನ ಚೀಫ್ ಸೆಕ್ರೆಟರಿನೋ, ಯಾರೋ ಒಬ್ಬ ವ್ಯಾಪಾರಿನೋ, ಯಾರೋ ಆಗಲಿ, ಏನಾಯಿತು ಈ ರೈಡ್ಗಳಲ್ಲಿ? ಅದರಿಂದ ಆದ ಲಾಭ ಏನು? ಸಿಕ್ಕಾಕೊಂಡ್ರೆ ಎಷ್ಟು ಸಿಕ್ಕಾಕೊಂಡ್ರು, ಏನಾಯಿತು ಅವ್ರಿಗೆ ಅನ್ನೋ ಒಂದು ನಿರೀಕ್ಷೆಯನ್ನು ಬಡವರ್ಗ ಅಥವಾ ಮಧ್ಯಮದವರ್ಗದಂತೂ ನಿರೀಕ್ಷೆ ಮಾಡ್ತಾರೆ. ಇದಿಷ್ಟು ಒಂದು ಕಡೆ. ಹಾಗಿದ್ರೆ ಮುಂದೇನಾಗ್ಬೋದು ಸರ್ ಇದರಲ್ಲಿ? ದೀರ್ಘಕಾಲದ ಹೇಳ್ತಾರಲ್ಲ ಪ್ರಧಾನಮಂತ್ರಿ, ಈಗ ಮಂತ್ರಿಗಳೆಲ್ಲ ಹೇಳ್ತಾರಲ್ಲ, ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಪೇಯ್ನ್, ಲಾಂಗ್ ಟರ್ಮ್ ಗೈನ್ ಅಂತಾರಲ್ಲ. ಅಂದರೆ ದೀರ್ಘಕಾಲದಲ್ಲಿ ಲಾಭ ಇದೆ, ಭಾಳ ಅತ್ಯಲ್ಪ ಅವಧಿಯಲ್ಲಿ ನೋಡುವುದಾದರೆ ಒಂದಿಷ್ಟು ಸಂಕಟಗಳಿವೆ ಅಂತ ಹೇಳ್ತಾರಲ್ಲ. ಹಾಗಾದರೆ ಏನು ದೀರ್ಘಕಾಲದ ಲಾಭಗಳು? ಬೇನಾಮಿ ಆಸ್ತಿ ಕಾಯ್ದೆಯನ್ನು ತಂದಿದ್ದೀರಲ್ಲ, ಇದರಲ್ಲಿ ದೇಶಕ್ಕಾಗುವ ಲಾಭಗಳೇನು ಅನ್ನೋ ಪ್ರಶ್ನೆಗಳು ಬರ್ತವೆ. ಒಂದು, ಟ್ಯಾಕ್ಸ್ ಅಂದರೆ ತೆರಿಗೆಯ ಸಂಗ್ರಹ ಇದರಿಂದ ಎಷ್ಟು ಹೆಚ್ಚಾಗಬಹುದು? 10,000 ಕೋಟಿ ಇದ್ದಿದ್ದು 20 ಆಗುತ್ತಾ, ಅಥವಾ 15 ಆಗುತ್ತಾ, 12 ಆಗುತ್ತಾ? ಇದ್ರದ್ದೊಂದು ಲೆಕ್ಕಾಚಾರ ಸಿಕ್ಕಬೇಕು. ಇನ್ನು ಬಡ ಜನರ ಈಗ ಜನ್ಧನ್ ಅಕೌಂಟ್ ಇದೆ, ಭಾಳ ಜನಕ್ಕೆ ನಿರೀಕ್ಷೆ ಇದೆ, ನಮ್ಮ ಅಕೌಂಟಿಗೆ ಒಂದು 10,000 ಹಾಕ್ತಾರಂತೆ, ಅದೆಷ್ಟು 25,000 ಹಾಕ್ತಾರಂತೆ, 5,000 ಹಾಕ್ತಾರಂತೆ ಅಂತಂದರೆ. ಅಂದರೆ ಡೈರೆಕ್ಟ್ ಬೆನಿಫಿಟ್, ನೇರವಾದಂತಹ ಲಾಭ ಜನರಿಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ? ವೈಯಕ್ತಿಕವಾಗೂ ಇರಬಹುದು ಅಥವಾ ವ್ಯವಸ್ಥೆಯ ಮೂಲಕ, ಅಂದರೆ ಸ್ಕೀಮ್ಗಳ ಮೂಲಕ ಇರಬಹುದು. ಉದಾಹರಣೆಗೆ 6 ಲಕ್ಷನೋ 60 ಲಕ್ಷ ಮನೆಯನ್ನು ಕಟ್ಟುವುದಕ್ಕೆ ಒಂದು ಸ್ಕೀಮ್ ಹಾಕ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅಂತ ಒಂದು ಸುದ್ದಿ ಇದೆ ದೇಶವ್ಯಾಪಿ. 2020ರ ವೇಳೆಗೆ ಅಥವಾ 19ರ ವೇಳೆಯಲ್ಲಿ ಒಂದು 60 ಲಕ್ಷ ಮನೆಯನ್ನು ಕಟ್ಟಬೇಕು ಬಡವರಿಗೆ ಅನ್ನೋದೊಂದು ಲೆಕ್ಕ ಇದೆ. ಅದಾಗದರೆ ಹೇಗಾಗತ್ತೆ? ಹೆಂಗೆ ತಲಪತ್ತೆ ಆ ಸ್ಕೀಮ್ಗಳು ಜನನ್ನ? ಈ ರೀತಿಯ ಲಾಂಗ್ ಟರ್ಮ್ ಗೈನ್ ಅಂತಾರಲ್ಲ, ಅದನ್ನು ಲೆಕ್ಕ ಹಾಕ್ತಾರೆ. ಟ್ಯಾಕ್ಸ್ ಕಲೆಕ್ಷನ್ ಹೇಳಿದೆ ಏನಾಗಬಹುದು ಅಂತ. ಇನ್ನು ಕಾಳಧನದ ವಿರುದ್ಧ ಹೋರಾಟ, ಯುದ್ಧ ಅಂತ ಇದ್ರಲ್ಲ, ಇವಾಗ ಮುಂದೆ ಕಾಳಧನದ ರೂಪ ಸ್ವರೂಪಗಳು ಏನಾಗಬಹುದು? ಹುಟ್ಟೋದೇ ಇಲ್ವಾ ಇನ್ನು ಕಾಳಧನ? ಹುಟ್ಟಿದ್ರೆ ಹೇಗೆ ಹುಟ್ಕೊಳ್ಳುತ್ತೆ? ಎಷ್ಟು ಹುಟ್ಟತ್ತೆ? ಇನ್ನು 10 ವರ್ಷದ ನಂತರ ಈಗಿದ್ದಷ್ಟೇ ಕಾಳಧನ ಹೊಸ ನೋಟುಗಳಲ್ಲಿ ಮತ್ತೆ ಬರುವುದಾದರೆ ಅದಕ್ಕೆ ನಿಗ್ರಹದ ವ್ಯವಸ್ಥೆಗಳೇನು? ಈ ನಿರೀಕ್ಷೆಗಳು ಒಳಗೆ ಬರುತ್ತೆ. ಅಂದರೆ ಇದಕ್ಕೆಲ್ಲ ಉತ್ತರ ಬರಬೇಕು. ಶ್ರೀಸಾಮಾನ್ಯ ಇವೆಲ್ಲ ಪ್ರಶ್ನೆ ಕೇಳಲಿಕ್ಕಿಲ್ಲ, ಆದರೆ ಕೇಳೋರು ಕೇಳ್ತಾರೆ ಈ ಪ್ರಶ್ನೆಗಳನ್ನು, ಅನುಮಾನ ಇಲ್ಲ. ಇನ್ನು ಲಾಸ್ಟ್ಲಿ
ಇದರಿಂದಾದ ಬಹುದೊಡ್ಡ ಲಾಭ ನನ್ನ ಪ್ರಕಾರದಲ್ಲಿ ಡಿಜಿಟಲ್ ಪೇಮೆಂಟ್ ಕಡೆಗೆ ಜನ ಮೂವ್ ಆಗ್ತಾ ಇರೋದು. ಅದು ಡೆಬಿಟ್ ಕಾರ್ಡ್ ಇರ್ಬೋದು, ಈಗ ಪೇಟಿಎಮ್ ಯಾವುದೋ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು. ಇದು ಈ ಕ್ಷಣಕ್ಕೆ ಕಷ್ಟನೂ ಇರ್ಬೋದು, ತೊಂದರೆನೂ ಇರ್ಬೋದು, ಮತ್ತೊಂದು ಇರ್ಬೋದು. ಆದರೆ ಲಾಂಗ್ ಟರ್ಮಲ್ಲಿ ಅದು ಲಾಭವನ್ನು ತಂದು ಕೊಡಲೇಬೇಕು. ಹಾಗಾಗಿ ಎಷ್ಟು ಶೇಕಡಾವಾರು ಜನ ಅದರ ಕಡೆಗೆ ಮೂವ್ ಆಗ್ತಾರೆ? ಉದಾಹರಣೆಗೆ ಒಂದು ಸಣ್ಣದು ಹೇಳ್ತೀನಿ. 16.5 ಲಕ್ಷ ಕೋಟಿ 500,000 ರೂಪಾಯಿ ಮುಖಬೆಲೆಯ ನೋಟುಗಳು, ಅಂದರೆ ಆ ಮೌಲ್ಯದ ನೋಟ್ ಇದ್ದರೆ ಮುಂದೆ ಅಷ್ಟು ನೋಟ್ ನಮಗೆ ಬೇಕಾಗದೇ ಇಲ್ಲ. ಅಂದರೆ ನಗದನ್ನು ನಗದಾಗಿ ಬಳಸುವಂತಹ ವ್ಯವಹಾರಗಳೇ ಕಡಿಮೆ ಆಗೋವಾಗ ನಿಮ್ಗೆ ಅಷ್ಟು ನೋಟುಗಳೇ ಬೇಕಿಲ್ಲ. ಯಾಕೆ ಬೇಕಷ್ಟು ನೋಟುಗಳು? ಆಟೋ ರಿಕ್ಷಾನಲ್ಲಿ ಹೋಗ್ತಾ ಇದ್ದವರಿಗೆ 80 ರೂಪಾಯಿ ಬಿಲ್ ಆಯಿತು ಅಂತ ಇಟ್ಕೊಳ್ಳೋಣ. ಏನು ಮಾಡ್ತೀರಿ? ಅವ್ನು ಚೇಂಜ್ ಕೊಡಿ ಮೇಡಮ್, ಅಥವಾ ಚೇಂಜ್ ಕೊಡಿ ಸಾರ್ ಅಂತಂದರೆ 50 ರೂಪಾಯಿ, 20 ರೂಪಾಯಿ, 10 ರೂಪಾಯಿ 3 ನೋಟ್ ಕೊಡ್ತೀರಲ್ಲ ಅವ್ರಿಗೆ. ನೀವು ಅದನ್ನು ಆ ಪೇಟಿಎಮ್ದ್ರಲ್ಲಿ ಅದ್ರಲ್ಲಿ ಹಾಕ್ಬಿಡೋದ್ರೆ ಆ 3 ನೋಟಿನ ಬಳಕೆ ಡಮರ ಆಯ್ತಲ್ಲ. ಹಾಗೆ ಸಂಬಳಗಳನ್ನೆಲ್ಲ ನೀವು ಅಕೌಂಟಲ್ಲೇ ಕೊಡಬೇಕೀಗ ಅಂತ ರೂಲ್ ಮಾಡಿಟ್ಟಿದ್ದಾರೆ. ಹಾಗಾಗಿ ಸಂಬಳವನ್ನು ಡ್ರಾ ಮಾಡ್ಕೊಂಬಂದು ಬ್ಯಾಂಕಲ್ಲಿ ಕ್ಯಾಶಲ್ಲಿ ಕೊಡೋ ನೋಟೇ ಹೊಟ್ಟೋಗುತ್ತಲ್ಲ. ಹಾಗಾಗಿ ನೋಟುಗಳ ಬಳಕೆಯೇ ಕಡಿಮೆ ಆಗ್ಬೋದು. ಈ ಪೇಮೆಂಟ್ ಅಂದರೆ ಎಲೆಕ್ಟ್ರಾನಿಕಲಿ ಮೊಬೈಲ್ನಲ್ಲೋ ಅಥವಾ ಮತ್ತೊಂದರಲ್ಲೋ ಕಟ್ಟೋ ದುಡ್ಡು ಜಾಸ್ತಿ ಆದಾಗ ಟ್ಯಾಕ್ಸ್ ಏನಾಗುತ್ತೆ ನೋಡಬೇಕು. GST ಒಳಗೆ ಬಂದಾಗ, ಅಂದರೆ ಸರಕು ಮತ್ತು ಸೇವಾ ತೆರಿಗೆ ಒಳಗೆ ಬಂದಾಗ ಅದು ಏನಾಗುತ್ತೆ ಅಂತ ನೋಡಬೇಕು. ಇದಿಷ್ಟೇನಾ? ಮುಗಿದೋಯ್ತಾ? ಅಲ್ಲಿಗೆ ಆಯ್ತಾ ಸರ್? ಮುಗೀತಾ ಸರ್? ಇನ್ನೇನು ಇರಲ್ವಾ ಸರ್? ಇಲ್ಲ. ಇದಕ್ಕೆ ಪೂರಕವಾದ ಒಂದಿಷ್ಟು ನಿರ್ಧಾರಗಳು ಹೊರಕ್ಕೆ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಮುಂದಿನ ದಿನಮಾನ. ಯಾವಾಗ ಸರ್? ಯಾವಾಗಲಾರು ಬರ್ಬೋದು. ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಪೂರಕವಾದ ನಿರ್ಧಾರ. ಜನ ನೀವು ಬಯಸದಂತೆ ಆರ್ಥಿಕ ವ್ಯವಹಾರಗಳನ್ನು ನಡೆಸಲಿಕ್ಕೆ ಬರಲ್ಲ. ಅದಕ್ಕೆಲ್ಲ ಒಂದೊಂದು ಹಂತಗಳು ಮತ್ತು ವ್ಯವಸ್ಥೆಗಳಿರುತ್ತವೆ, ಅದರ ಪ್ರಕಾರವೇ ನಡೀಬೇಕು. ಇಷ್ಟಿಷ್ಟ ಬಂದಂಗೆಲ್ಲ ಮಾಡೋಕ್ಕೆ ಬರಲ್ಲ. ಜನಕ್ಕೆ ಆಸೆ ಇದೆ. ಕಾಳದನ ಇರುವವನನ್ನು ಹೆಡೆಮುರಿ ಕಟ್ಟಿಕೊಂಡು ಬಂದು ನಡು ರಸ್ತೆಯಲ್ಲಿ ನಿಲ್ಲಿಸಿ ಬಾರಿಸಿ ಬಿಡಬೇಕು ಅನ್ನೋ ಆಕ್ರೋಶ ಇದೆ. ಬಟ್ ಇದೊಂದು ಕಾನೂನು ಇರುವ ದೇಶ, ಇದು ಕಾಡಿನ ದೇಶ ಅಲ್ಲ. ಹಾಗಾಗಿ ಅದಕ್ಕೆ ಕ್ರಮಗಳು ಹಾಗಾಗೇ ಬರಬೇಕು. ಇನ್ನೊಬ್ಬನಿಗಾದಾಗ ನೀವು ಸಂತೋಷ ಪಡ್ಬೋದು, ನಾಳೆ ನಮಗೆ ಆದಾಗ. ಹಾಗಾಗಿ ಕಾನೂನೇ ಇರಬೇಕು, ವ್ಯವಸ್ಥೆನೇ ಅದು ಹಂತ ಹಂತವಾಗೇ ಬರಬೇಕು. ಏನು ಸ್ಟೆಪ್ಸ್ ಬರಬಹುದು ಮುಂದೆ? ಕ್ಯಾಶ್ ಅಂದರೆ ನಗದನ್ನು ಬ್ಯಾಂಕಿನಲ್ಲಿ ನೀವು ಡ್ರಾ ಮಾಡುವಂತಹ ಲಿಮಿಟ್ಗಳು ಬರಬಹುದು. ಉದಾಹರಣೆಗೆ ನಿಮ್ಮ ಅಕೌಂಟ್ನಲ್ಲಿ 10 ಲಕ್ಷ ರೂಪಾಯಿ ಇದ್ದರೆ ಅಪ್ ಟು 2 ಲ್ಯಾಕ್ ರುಪೀಸ್ ಕ್ಯಾಶ್ ಯು ಕ್ಯಾನ್ ಡ್ರಾ. ರಿಮೈನಿಂಗ್ 8 ಲಕ್ಷ ರೂಪಾಯಿ ಯಾರಿಗೆ ಬೇಕಾದ್ರೆ ಯಾರಿಗೋ ಒಬ್ಬರಿಗೆ. ಯಾಕ್ರಿ ನೀವು 4 ಲಕ್ಷ ಡ್ರಾ ಮಾಡ್ತಿದ್ದೀರಿ ಬ್ಯಾಂಕಲ್ಲಿ ಬೆಳಗ್ಗೆ ದುಡ್ಡನ್ನು ಅಂತ ಕೇಳಿದ್ರೆ, ಅದಲ್ಲ ಇವರು ಕೊಡಬೇಕಾಗಿತ್ತಲ್ಲ ಸಾರ್ಗೆ 4 ಲಕ್ಷ ರೂಪಾಯಿ, ಅದನ್ನು ಕ್ಯಾಶಲ್ಲಿ ಯಾಕೆ ಕೊಡ್ತೀಯಾ? ಅಕೌಂಟಿಂದನೇ ಕಳಿಸು. ಸೊ ನಿನಗೆ ಡ್ರಾಯಲ್ ಲಿಮಿಟ್ಸ್ ತರಬಹುದು. ಈ ಮೂಲಕ ಬ್ಯಾಂಕ್ ಟು ಬ್ಯಾಂಕ್, ಅಕೌಂಟ್ ಟು ಅಕೌಂಟ್ ಅಲ್ಲೇ ಮೂವ್ ಆಗ್ಬೋದು. ಹೇಳಕ್ಕೆ ಬರಲ್ಲ, ಅದೊಂದು ಲಿಮಿಟ್ ಬರಬಹುದು ಅಂತಾರೆ. ಎರಡನೇದು, ಕ್ಯಾಶನ್ನು ಹೋಲ್ಡ್ ಮಾಡೋದು. ನಗದನ್ನು ಎಷ್ಟು ಇಟ್ಕೋಬೇಕು ನಾವುಗಳು ಅನ್ನೋದು. ಉದ್ದಿಮೆ ಇರಬಹುದು, ವೈಯಕ್ತಿಕವಾದ ವ್ಯಕ್ತಿ ಇರಬಹುದು, ವ್ಯಾಪಾರಿ ಇರಬಹುದು, ಯಾರೇ ಇರಬಹುದು. ಎಷ್ಟು ಕ್ಯಾಶನ್ನು ಹೋಲ್ಡ್ ಮಾಡಬಹುದು? ಅವಶ್ಯಕತೆಗೆ ತಕ್ಕಂತೆ ಮನೆಯಲ್ಲಿ ತುರ್ತು ಪರಿಸ್ಥಿತಿ ಬರುತ್ತೆ, ಎಮರ್ಜೆನ್ಸಿ ಬರುತ್ತೆ, ರಾತ್ರಿ ಆರೋಗ್ಯ ಕೆಡ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು ಅಂತಾರೆ. ನಿಮ್ಮ ಮನೆಗೆ ಎಷ್ಟು ದುಡ್ಡು ಬೇಕಾ? ಆ ಥರ 25,000 ರೂಪಾಯಿ ಇದ್ರೆ ಸಾಲಲ್ಲ? ಹೇಳಕ್ಕಾಗಲ್ಲ. ಯಾಕಾಗಲ್ಲ? ಉಳಿದಿದ್ದ ದುಡ್ಡು ಕಾರ್ಡಲ್ಲೇ ಇದೆಯಲ್ಲ, ATM ಅಲ್ಲೇ ಇರುತ್ತಲ್ಲ, ಬ್ಯಾಂಕಲ್ಲೇ ಇರುತ್ತಲ್ಲ, ಎಲ್ಲೂ ಹೋಗಲ್ವಲ್ಲ. ಆ ರಾತ್ರಿಯನ್ನು ಕಳಿಬೇಕು ಎಮರ್ಜೆನ್ಸಿ ಅಂತಂದರೆ. ಉಳಿದಿದ್ದ ಎಲ್ಲ ಸಮಯದಲ್ಲೂ ನಿಮ್ಮ ಹತ್ರ ದುಡ್ಡು ಇರುತ್ತಲ್ಲ, ನಿಮ್ಮ ಅಕೌಂಟ್ ದುಡ್ಡು ಅಲ್ಲೇ ಇರಬೇಕಲ್ಲ. ಯು ಕ್ಯಾನ್ ಮೇಕ್ ದೋಸ್ ಪೇಮೆಂಟ್ಸ್. ಹಾಗಾಗಿ ಪೇಮೆಂಟ್ಗಳನ್ನು ಮಾಡ್ತಾ ಬಂದಂಗೆ, ಅಂದರೆ ಕೊಡ್ತಾ ಬಂದಂಗೆ ಈ ಕ್ಯಾಶ್ ಹೋಲ್ಡಿಂಗ್ ನೆಸೆಸಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಅನ್ನಿಸ್ಬೋದು, ಯಾಕಂದರೆ ನಾವೆಲ್ಲ ಯೂಸ್ ಆಗಿಬಿಟ್ಟಿದ್ದೀವಿ 100 ವರ್ಷಗಳಿಂದ. ಎಲ್ಲವನ್ನು ನಗದಲ್ಲಿ ಮಾಡಿ 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 ಮನಸ್ಥಿತಿ ಅದಕ್ಕೆ ಒಪ್ಪುಬಿಟ್ಟಿದೆ. ನಮಗದನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಮತ್ತು ಕ್ಯಾಶಲ್ಲಿ ಇದ್ದರೆ ನಾನು ಸೇಫು ಅನ್ನೋ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ದಟ್ಸ್ ನಾಟ್ ಕರೆಕ್ಟ್. ಆ್ಯಕ್ಚುಲಿ ಕ್ಯಾಶಲ್ಲಿದ್ದರೆ ಸೇಫು, ಕ್ಯಾಶಲ್ಲಿದ್ದರೆ ಡೇಂಜರು ಎಷ್ಟೋ ಸರಿ. ಹಾಗಾಗಿ ಕ್ಯಾಶ್ ಹೋಲ್ಡಿಂಗು ಅಂದರೆ ಯಾರು ಎಷ್ಟು ಇಟ್ಕೋಬೋದು, ಮಿಕ್ಕಿದನ್ನೆಲ್ಲ ಬ್ಯಾಂಕಲ್ಲಿ ಇಟ್ಕೋಬೋದು ಅಥವಾ ಕಾರ್ಡಲ್ಲಿ ಇಟ್ಕೊಳ್ಳಿ, ಡ್ರಾ ಮಾಡ್ಕೊಳ್ಳಿ. ಯಾರು ಬೇಡ ಅಂದವ್ರು ಕಾರ್ಡ್ಗಳು ನಾವು ಬಹಳಷ್ಟು ಜನರಿಗೆ ಚಲನ್ ತುಂಬಕ್ ಬರೋದಿಲ್ಲ. ಈ ತರದ ಕಾರ್ಡಲ್ಲಿ ಏನಿದೆ ಚಲನ್ನು? ಅಲ್ಲ ಸರ್, ಅಂದ್ರೆ ನಾನು ಹೇಳೋದು ಮೊಬೈಲ್ ಬಳಕೆ ಮಾಡೋರು ಅಥವಾ ತುಂಬಾ ವಿದ್ಯಾವಂತರು ಕಾರ್ಡ್ಗಳನ್ನು ಯೂಸ್ ಮಾಡೋರು ಬಿಟ್ಟು ಯೋಚನೆ ಮಾಡಬೇಡಿ. ಈ ಕಾಗಕ್ಕ ಗುಬ್ಬಕ್ಕನ ಕಥೆನ ಅವ್ರು ಹೇಳ್ತಾರೆ ಅಂತ ನೀವು ಹೇಳಬೇಡಿ. ವೆಯ್ಟ್ ಸುಮ್ಮನೆ ಕತೆ ಹೇಳ್ತಾರೆ. ನಾನು ನಿಮಗೆ ಚಾಲೆಂಜ್ ಮಾಡಿ ಬೆಟ್ಸ್ ಕಟ್ಬಿಡ್ತೀನಿ ಬೇಕಾದರೆ. ಗ್ರೇಟ್ ಜನ ಎಜುಕೇಟೆಡ್ ಕ್ಲಾಸ್ ಅಂತ ಏನು ಕಲ್ತ್ಕೋತಾರೆ, ನಿಮಗಿಂತ ಬೇಗ ಅವ್ರು ಕಲ್ತ್ಕೋತಾರೆ. ಬದುಕಿನ ಅನಿವಾರ್ಯತೆ ಇದ್ದಿದ್ದು ಅವರಿಗೆ. ನಿಮಗೆ ಬದಲಿ ಮಾರ್ಗಗಳಿವೆ, ಅವ್ರ ಹತ್ರ ಬದಲಿ ಮಾರ್ಗಗಳಿಲ್ಲ, ಕಲಿತಾರೆ. ಅದು ಕಲಿಯದೆ ಇದ್ದಿದ್ದಿದ್ರೆ ತರಕಾರಿ ಅಂಗಡಿನವರ ಮತ್ತೊಬ್ಬರ ಇದನ್ನು ಹಾಕೋತಾ ಇರಲಿಲ್ಲ. ಅಡಾಪ್ಟಬಿಲಿಟಿ ಈಸ್ ದಿ ವಂಡರ್ ಆಫ್ ಇಂಡಿಯಾ. ನಾವು ಅಡಾಪ್ಟ್ ಆಗ್ತೀವಿ ಎಲ್ಲದಕ್ಕೂ. 50 ದಿನಗಳ ಸಂಕಷ್ಟಕ್ಕೆ ಹೆಂಗೆ ಅಡಾಪ್ಟ್ ಆದವೋ ಹಾಗೆ ಇದಕ್ಕೂ ಆಗ್ತೀವಿ. ಸುಳ್ಳದು.
ಅವ್ರಿಗೆ ಬರೋದೇ ಇಲ್ಲ. ಅಲ್ಲ ಸರ್, ಬಹಳಷ್ಟು ಹಳ್ಳಿಗಳಲ್ಲಿ ATM ಮಷೀನೇ ಇಲ್ಲ. ವೈ ಡು ಯು ಥಿಂಕ್ ಮೈ ಫಾರ್ಮರ್, ಮೈ ವಿಲೇಜರ್ ಈಸ್ ಅ ಫೂಲ್ ಅಂತ ನೀವು ಯಾಕೆ ಅನ್ಕೋತೀರಿ? ದೆನ್ ವೈ ಆರ್ ಯು ಥಿಂಕಿಂಗ್? ಸದ್ಯದ ಪರಿಸ್ಥಿತಿಯನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಯಾರು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ? ಈಗ ರೈತರ ಸದ್ಯದ ಪರಿಸ್ಥಿತಿಯನ್ನ ಬಿಟ್ಟು ಇಲ್ಲ, ದಿನದ ಬಗ್ಗೆ ನಾವು ನಾಳೆನೆ ಹಂಗೆ ಬರ್ಬೇಕು, ಹಂಗೆ ಬರ್ಬೇಕು. ಇವತ್ತಿನ ಪರಿಸ್ಥಿತಿ ನಿಲ್ಲಿಸ್ತೀರೇನು? ದಿಸ್ ಇಸ್ ಹೌ ಯು ವಾಂಟ್ ಟು ಡೈ ಇನ್ ದಿಸ್ ಕಂಟ್ರಿ? ಮಾತೆತ್ತಿದ್ರೆ ಭ್ರಷ್ಟಾಚಾರ, ಮಾತೆತ್ತಿದ್ರೆ ಕಾಸು ಹೊಡೆದು ಬಿಡ್ತಿದ್ದಾರೆ, ಮಾತೆತ್ತಿದ್ರೆ ದೊಡ್ಡವರು ಹೊಡಿತಿದ್ದಾರೆ. ಇಷ್ಟು ದಿನ ಮಾತಾಡ್ತಾ ಇದ್ವಲ್ಲ ನಾವೆಲ್ಲ. ಡೋಂಟ್ ಯು ಥಿಂಕ್ ವಿ ನೀಡ್ ಎ ಸ್ಟಾರ್ಟ್? ಹೌದು ಸರ್, ಸ್ಟಾರ್ಟ್ ಆಗಲಿ. ಹಾಗಾದ್ರೆ ಸೌಲಭ್ಯಗಳನ್ನು ಒದಗಿಸಿ ಸ್ಟಾರ್ಟ್ ಆಗಿ. ಇನ್ನು ATM ಮಷೀನ್ಗಳೆಲ್ಲ ನೀವು ಕಾರ್ಡ್ ಇಟ್ಕೊಂಡು ಹೋಗಿ ಅಂದ್ರೆ. ಒಂದು ನಿಮಿಷ ಇರ್ರಿ ಮೇಡಮ್. 10 ವರ್ಷನೋ 13 ವರ್ಷದ ಹಿಂದೆನೋ ಒಬ್ಬ ದೊಡ್ಡ ವ್ಯಕ್ತಿ ATM ಮೆಷಿನ್ನು ದೇಶದಲ್ಲಿ 1000 ATM ಮೆಷಿನ್ ಇರಬೇಕು ಅಂತ ಹೇಳಿದಾಗ ಜೋಕ್ ಅಂದರು ಜನ. ಅದನ್ನು ನನಗೀಗಲೂ ಜ್ಞಾಪಕ ಇದೆ. KV ಕಾಮತ್, ICICI ಬ್ಯಾಂಕ್ನವರು ಜೋಕ್ ಅಂದರು ಜನ. ಅದನ್ನು ನಕ್ಕುಬಿಟ್ರು, ಲೇವಡಿ ಯಾಕೆ ಚಪ್ಪಾಳೆ ಯಾಕೆ ತಟ್ಟಿದ್ರು. ಇವತ್ತು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದು ಅದೇ ಎಲ್ಲಿಯವರೆಗೆ ಭಾರತದಲ್ಲಿ ಒಂದು ಸಣ್ಣ ಸಮಸ್ಯೆ, ಒಂದು ಸಣ್ಣ ಅವಶ್ಯಕತೆ ಮತ್ತು ಅನಿವಾರ್ಯತೆ ಬರಲು ನಾವು ಅದಕ್ಕೆ ಒಪ್ಪಲ್ಲ. ಇಲ್ಲದ್ರೆ ಒಕ್ಕೋತೀವಿ, ಸುಮ್ಮನೆ ಬಿಡ್ತೀವಿ, ನಾವು ಹಾಗೇ ಇರ್ತೀವಿ. ನಾಳೆ ಬೆಳಗ್ಗೆ ರೈತ ಇದನ್ನು ಬಳಸ್ತಾನೆ ಅಂತ ಹೇಳಿಲ್ಲ. ದಟ್ ಇಸ್ ಹೌ ದ ಸಿಸ್ಟಮ್ ಶುಡ್ ಸ್ಟಾರ್ಟ್. ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಆಗಬೇಕು. ನೀವು ಅಂಡರ್ ಎಸ್ಟಿಮೇಟ್ ಮಾಡೋದನ್ನು ಮೊದಲು ನಿಲ್ಲಿಸಿ. ನಮ್ಮೂರಿನ ರೈತ, ನಮ್ಮೂರಲ್ಲಿರುವಂತಹ ಕಾರ್ಮಿಕ, ಅವನು ನಾಲಾಯಕ್ಕು, ಅವನು ಇದನ್ನು ಬಳಸಲಿಕ್ಕೆ ಬರದೇ ಇರೋನು, ಅವನು ಅವಿದ್ಯಾವಂತ ಅನ್ನೋ ಈ ಅಂಡರ್ ಎಸ್ಟಿಮೇಟ್ ಮಾಡಿ ಅವನಿಗೆ ಅವಮಾನ ಮಾಡೋದು ಫಸ್ಟ್ ಸ್ಟಾಪ್ ಮಾಡಿ. ಅದು ಅವಮಾನ ಅಲ್ಲ, ಸದ್ಯದ ಪರಿಸ್ಥಿತಿ. ಅವರ ಪರಿಸ್ಥಿತಿ ನಾವು ಯಾಕೆ ನೆಗ್ಲೆಕ್ಟ್ ಮಾಡೋದು? ಯು ಆರ್ ಮಿಸ್ಟೇಕನ್. He will learn. ಮಾಡಬಹುದು, ಬಟ್ ಸದ್ಯಕ್ಕಲ್ಲ. ಏನ್ ನಾಳೆ ಬೆಳಗ್ಗೆ ಮಾಡಕ್ಬೇಕಾ? ಎಲ್ಲರೂ ಅದನ್ನೇ ಮಾತಾಡ್ತಾರೆ. ನಾಳೆ ಬೆಳಗ್ಗೆ ನೀವು ಕಾರ್ಡ್ ತಗೊಂಡ್ಬಿಡಿ, ಹೋಗ್ಬಿಡಿ, ಪೇಟಿಎಂ ಯೂಸ್ ಮಾಡಿ ಅಂತ. ಏನಾಯ್ತು ಈಗ? ಏನಾಯ್ತು ಅಂತ ನಾನು ಕೇಳೋದು. ಏನಾಯ್ತು ಅಂತ ಕೇಳೋದು ತಗೊಂಡ್ರೆ ಏನಾಯ್ತು? ನೀವು ಕಳ್ಕೊಂಡಿದ್ದೇನೆ ಅದರಲ್ಲಿ. ಏನ್ ಕಳ್ಕೊಂಡ್ರಿ? ಅಟ್ಲೀಸ್ಟ್ ಆತನಿಗೆ ಅರ್ಥ ಆದ್ರೂ ಆಗ್ಬೇಕಲ್ಲ ಸರ್, ಪೇಟಿಎಂ ಏನು ಅಂತ. ನೀವು ನಿಮ್ ಭ್ರಮೇಲಿದ್ದೀರಿ ಅಷ್ಟೇ. ಎಲ್ಲ ಅವನಿಗೆ ಅರ್ಥವಾಗಿದೆ. ಆ ಅನಿವಾರ್ಯತೆ ಸೃಷ್ಟಿಯಾದಾಗ ಅದಕ್ಕೆ ಅಡಾಪ್ಟ್ ಆಗೇ ಆಗ್ತಾರೆ. 3%, 4%, 2%, 5% ಜನ ಅಡಾಪ್ಟೇ ಆಗದೆ ಇರೋರು ಇರಬಹುದು. ಲಾರ್ಜರ್ 95% ಆದಾಗ 5% ಆಗದಿದ್ರೆ ಏನು ದೇಶ ಬಿತ್ತೋಗಲ್ಲ. ಇಲ್ಲಿ ಅಲ್ಟಿಮೇಟ್ಲಿ ಆಗಬೇಕು, ಆಗಲೇಬೇಕು. ಬೇರೆ ದಾರಿ ಇಲ್ಲ ನಿಮಗೆ. ಇವತ್ತು ಸ್ಟಾರ್ಟ್ ಮಾಡಿರೋ ಯುದ್ಧ ಎಂಡ್ ಆಗಬೇಕು ಅನ್ನೋದಾದ್ರೆ. ಇಲ್ಲದಿದ್ದರೆ ಸ್ಟಾಪ್ ಟಾಕಿಂಗ್ ರಬ್ಬಿಶಿನ ಮೇಲೆ. ದುಡ್ಡನ್ನು ಹೊಡಿತಾರೆ, ದುಡ್ಡನ್ನು ತಿಂತಾರೆ, ದುಡ್ಡು ಹಂಗೆ ಮಾಡ್ತಾರೆ, ಕಾಳದನ ಹಿಂಗಾಗತ್ತೆ, ಕಾಳದನ ಹಂಗಾಗತ್ತೆ, ದುಡ್ಡಲ್ಲಿ ಹೊಡೆದ್ಬಿಟ್ಟು ಅಲ್ಲಿ ಹೊಡೆದು ನಿಲ್ಲಿಸಿ, ಸಾಯಿರಿ. ಹೀಗೇನೆ ಹಾಗಾರೆ ಮಾತಾಡ್ತಾನೆ ಇರಿ, ಭಾಷಣ ಮಾಡ್ಕೊಳ್ಳೋಣ. ವೈ ಆರ್ ವಿ ಡೂಯಿಂಗ್ ದಿಸ್? ನಾನು ಪದೇ ಪದೇ ಭಾಳ ಮೀಡಿಯಾನಲ್ಲಿ ಇದನ್ನು ನೋಡ್ತಾ ಇದ್ದೀನಿ. ಬಡವರಿಗೆಲ್ಲ ಅರ್ಥವಾಗುತ್ತೆ ಅಂದರೆ ಯಾರು ನಿನ್ಗೆ ಹೇಳಿದ ಅರ್ಥವಾಗಲ್ಲ ಅಂತ? ಈ ದೇಶದಲ್ಲಿ ಅನಕ್ಷರಸ್ಥ ಹೆಬ್ಬೆಟ್ಟು ಒತ್ತು ಅಂತ ಅವನಿಗೆ ಯಾರನ್ನು ಆಯ್ಕೆ ಮಾಡಬೇಕು ಓಟ್ ಹಾಕೋ ದಿನ ಅನ್ನೋದು ಅವನಿಗೆ ಜ್ಞಾನ ಇದೆ ಅನ್ನೋದಿದ್ರೆ, ಯು ಥಿಂಕ್ ಈಸ್ ನಾಟ್ ಗೋಯಿಂಗ್ ಟು ಲರ್ನ್ ದಿಸ್? ರಾಮಕೃಷ್ಣ ಹೆಗಡೆ ಅವ್ರನ್ನ ಲೋಕಸಭೆಯಲ್ಲಿ ಸೋಲಿಸ್ತೀನಿ, ವಿಧಾನಸಭೆಗೆ ಕಲಿಸ್ತೀನಿ ಅಂತಹ ಪ್ರಚಂಡ ಬುದ್ಧಿಮತ್ತೆಯನ್ನು ಇಟ್ಕೊಂಡಿರೋ ಈ ದೇಶದ ಮತದಾರನಿಗೆ, ಈ ರಾಜ್ಯದಲ್ಲಿ, ನಮ್ಮ ರಾಜ್ಯಕ್ಕೆ ಕೇಳಿದರೆ, ಯು ಥಿಂಕ್ ಹಿ ವಿಲ್ ನಾಟ್ ಲರ್ನ್ ದಿಸ್? 60% ಅಷ್ಟು ಯುವಕರು ಇರಬಹುದಾದ ಈ ದೇಶದಲ್ಲಿ ಯು ಥಿಂಕ್ ನಮ್ಮ ಯುವಕರು ವೇಸ್ಟ್ ಬಾಡಿಗಳು ಅಂದ್ಕೊಂಡಿದ್ದೀರಿ ಏನಾದ್ರು ಕಲಿಯೋಕ್ಕಾಗಲ್ಲ ಅಂದ್ಕೊಂಡು? ವೈ ಡು ಯು ಪೀಪಲ್ ಥಿಂಕ್ ಅವನು ಕಲಿಯೋಕ್ಕಾಗಲ್ಲ ಅಂತ? ಅದನ್ನು ಟೆಸ್ಟೇ ಮಾಡದೆ ಹೆಂಗೆ ತೀರ್ಮಾನಕ್ಕೆ ಬರ್ತೀರಿ ನೀವು ಅವ್ನು ಕಲಿಯಲ್ಲ ಅಂತ? ಪರೀಕ್ಷೆ ಕೊಟ್ಟು ಬರೆದ್ರೇ ಫೇಲ್ ಪಾಸ್ ಆಗಿ ಗೊತ್ತಾಗಬೇಕು. ಹೆಂಗೆ ಕಡಿತೀರಿ? ದ್ಯಾಟ್ ಇಸ್ ಹೌ ಇಟ್ ಶುಡ್ ಬಿ. ಆದರೆ ಇದರೊಳಗೆ ಬಂದಿರುವ ಸಂಕಟಗಳು ನೀವು ಹೇಳ್ತಾ ಇದ್ದೀರಲ್ಲ, ಇದನ್ನು ಈಸ್ ಔಟ್ ಮಾಡೋಕ್ಕೆ ಬೇಕಾದ ಕ್ರಮಗಳನ್ನು ನಾಳೆಯಿಂದ ಏನು ತಗೋತಾರೆ ಅಂತ ನನಗೆ ಕೆಟ್ಟ ಕುತೂಹಲ ಕಾಯ್ತಾ ಇರೋದು. ಅಲ್ಲಿ ನಾನು ಕಾಯ್ತಾ ಕೂತಿದ್ದೀನಿ. ಒಬ್ಬ ವಿದ್ಯಾರ್ಥಿಯಾಗಿ ನಾನು ಕಾಯ್ತಾ ಇದ್ದೀನಿ. ಎಲ್ಲದರ ಮಧ್ಯೆ ಬಂದಿರುವ ಸಂಕಟಗಳನ್ನು ಬಗೆಹರಿಸೋದಕ್ಕೆ ಮುಲಾಮು ರೀತಿಗಳಲ್ಲಿ ಯಾವ ಕ್ರಮಗಳು ಬರಬಹುದು ಈ ಅಪ್ಪನ ಬಾಯಿಂದ, ಈ ಅಪ್ಪನ ಕ್ರಮದಿಂದ ಅನ್ನೋದನ್ನು ಕಾಯ್ತಾ ಕೂತಿದ್ದೀನಿ ನಾನು. ದ್ಯಾಟ್ ಇಸ್ ವಾಟ್. ಅದಕ್ಕೆ ನಾನು 50 ದಿನ ತಡ್ಕೊಂಡಿರೋದು. ನಾನು ಅಂದರೆ ನಾನಲ್ಲ, ನಾನು ಹೇಳ್ತಿರೋದು ಜನಕ್ಕೆ ಆ ನಿರೀಕ್ಷೆ ಮತ್ತು ರಿಪೇರಿಯ ಆಸೆನೇ ಇಲ್ಲದೆ ಹೋಗ್ಬಿಟ್ರೆ ಹೆಂಗೆ ಸಾಧ್ಯ? ನನಗೆ ಸಾವಿರಾರು ಜನ ಹೇಳ್ತಾರಪ್ಪ ಫೋನಲ್ಲಿ ಈ ಮಾತನ್ನು. ಬಡವರಿಗೆ ಗೊತ್ತಾಗುವುದಕ್ಕೆ, ಶ್ರಮಿಕ ವರ್ಗದವನಿಗೆ ಗೊತ್ತಾಗುತ್ತೆ. ಹೂ ಟೋಲ್ಡ್ ಯು ಹಿ ಈಸ್ ಎ ಫೂಲ್? ಯು ಆರ್ ಎ ಫೂಲ್ ಅಷ್ಟೇ. ಡೋಂಟ್ ಥಿಂಕ್ ಪಟ್ಟಣದಲ್ಲಿ ಪ್ಯಾಂಟು ಶರ್ಟು ಹಾಕ್ಕೊಂಡು ಬಂದ್ಬಿಟ್ಟ ತಕ್ಷಣ ನೀವು ಬುದ್ಧಿವಂತರು ಅನ್ಕೋಬೇಡಿ. ಅವನು ಪಂಚೆ ಕಟ್ಕೊಂಡು ಚಡ್ಡಿ ಹಾಕ್ಕೊಂಡು ಹೋದ ಅಂತ ತಕ್ಷಣ ಅವ್ನು ಪೆದ್ದ ಅನ್ಕೋಬೇಡಿ.
ಅವನು ಗೊತ್ತಿದೆ, ಅವನಿಗೆ ಜೀವನ ನಡೆಸೋವಾಗ ನಾನು ಹೆಂಗೆ ಕಲ್ತ್ಕೋಬೇಕು ಯಾವುದನ್ನ ಅಂತ. ಟ್ರ್ಯಾಕ್ಟ್ರ್ ಓಡಿಸೋದನ್ನ 60 ವರ್ಷದ ಹಿಂದೆ ರೈತರು ಕಲ್ತ್ಕೋಬೋದು ಅಂದ್ಕೊಂಡಿದ್ರೇನು? ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸನ್ನು ಯೂಸ್ ಮಾಡ್ಬೋದು ಅನ್ನೋದನ್ನ ನೀವು ಅಂದ್ಕೊಂಡಿದ್ರೇನು? ಹನಿ ನೀರಾವರಿಗೆ ಅವನು ಅಳವಡಿಸ್ಕೊತಾನೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೇನು? ಮಾಡಲಿಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್, ನೆಸೆಸಿಟಿ ಬಂದಾಗ. ಹ್ಯಾಸ್ ಹಿ ನಾಟ್ ಡನ್ ಇಟ್? ಹಿ ಹ್ಯಾಸ್ ಡನ್ ಇಟ್. ವೈ ಡು ವಿ ನಾಟ್? ನಮ್ಗೆ ಆ ಕಾನ್ಫಿಡೆನ್ಸ್ ಬೇಕು ನಮ್ಮ ಜನರ ವಿಚಾರದಲ್ಲಿ. ನಮಗೆ ಕಾನ್ಫಿಡೆನ್ಸ್, ಅವ್ನು ಪೆದ್ದ, ಅವ್ನು ಮಾಡಲ್ಲ. ಸ್ಕೂಲಲ್ಲಿ ಮಕ್ಕಳು ಮಾಡ್ದಂಗೆ, ಟೀಚರ್ಗಳು ಮಾಡ್ದಂಗೆ, ಕೆಲವು ಟೀಚರ್ಗಳು ಒಂದು ಕ್ಲಾಸಲ್ಲಿ 40 ಮಕ್ಕಳಿದ್ರೆ ಆ 6 ಮಕ್ಕಳು ಅವು ಪೆದ್ದು ಬಿಡಿ, ಅವು ಬೇಡ ಬಿಡಿ, ಈ 34 ಜನಕ್ಕೆ ಪಾಠ ಮಾಡೋಣ ಸಾಕು. 6 ಮಕ್ಕಳನ್ನ ರಿಪೇರಿ ಮಾಡೋದು ಯಾವತ್ತು ನೀವು? ಅವು ಪೆದ್ದು ಅದೇ ಬಿಡಿಪ್ಪ, ಅದು ಏನಿದ್ರು 20 ನಂಬರು 30 ನಂಬರು, ಇವು 94 95 ಇವು ಸ್ಪೆಷಲ್ ಕ್ಲಾಸು. ವಾಟ್ ಅಬೌಟ್ ದಿಸ್ 6? That is the attitude we have to have. ನರೇಂದ್ರ ಮೋದಿ ತಂದಿದ್ದಾರೋ, ಇನ್ನೊಬ್ಬರು ತಂದಿದ್ದಾರೋ, ಮತ್ತೊಬ್ಬರು ತಂದಿರೋ, ದೇರ್ ಇಸ್ ಅನ್ ಅಟೆಂಪ್ಟ್ ಟು ರಿಪೇರ್ ಅಂತ ಕಾಣಿಸ್ತಿದೆ. ಆ ರಿಪೇರ್ನ ಹೇಗೆ ಮಾಡ್ತಾರೆ ಅಂತ ನೋಡಬೇಕು. ಬಟ್ ರಿಪೇರ್ ಮಾಡುವಾಗ ಮೂರ್ಖತನಗಳನ್ನು ಮಾಡಿ ಜನ ನೀವು ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಕೇಳಲ್ಲ. ಅದಕ್ಕೆ ನಾಳೆಯಿಂದ ಈ ಸಕ್ಸಸಿವ್ ತೀರ್ಮಾನಗಳೇನೇನು ಬರಬಹುದು, ಈ ಸಮಸ್ಯೆಗಳನ್ನು ನೀಗಿಸಲಿಕ್ಕೆ ಏನೇನು ಬರ್ಬೋದು ಅನ್ನೋದನ್ನು ನೋಡಿಕೊಂಡು ಲೆಟ್ ಅಸ್ ಸ್ಟಾರ್ಟ್ ದ ಕ್ರಿಟಿಸಿಸಮ್. ಡು ನಾಟ್ ಜಂಪ್ ಟು ಕ್ರಿಟಿಸಿಸಮ್, ಕ್ರಿಟಿಸೈಸ್ ಹಿಮ್. ಏನವರು ಟೀಕೆಯನ್ನು ಮೀರಿದವರೇನಲ್ಲ ಪ್ರಧಾನಮಂತ್ರಿ ಆಗ್ಬಿಟ್ರುವೆ. ಆದರೆ ಅದಕ್ಕೆ ಬರುವುದಕ್ಕೆ ಮೊದಲು ತೀರ್ಮಾನಕ್ಕೆ ಈ ರಾ ಡೇಟಾಗಳು ತೊಗೊಂಬರೋಣ, ಇಟ್ಕೊಳ್ಳೋಣ, ಆಮೇಲೆ ಕೂತ್ಕೊಳ್ಳೋಣ. ಹೆಣ್ಣನ್ನು ಮನೆಗೆ ತರ್ತಿರೋವಾಗಲೇ ಅವಳು ಮಾರಿ ಅಂತ ಯಾಕ್ರಿ ತೀರ್ಮಾನ ಮಾಡ್ತೀರಿ? ಅವಳು ಮನೆಗೆ ಬಂದ ಮೇಲೆ ಹೆಂಗೆ ನಡ್ಕೋತಾಳೆ ಅಂತ ತೀರ್ಮಾನ ಮಾಡಿ. ಅವ್ರ ಜೊತೆ ನೀವು ಹೆಂಗೆ ನಡ್ಕೋತೀರಿ ಅನ್ನೋದನ್ನ ನೋಡಿ ತೀರ್ಮಾನ ಮಾಡಿ. ಅವಳು ಎಂಥ ಹೆಣ್ಣು ನಿಮ್ಮ ಮನೆಗೆ ಬಂದವಳು ಅಂತ. ಮನೆಗೆ ಬರೋಕ್ಕೆ ಮೊದಲೇ ಅವಳನ್ನು ಬ್ರ್ಯಾಂಡ್ ಮಾಡ್ತೀರಿ ನೀವು. ಆಲ್ ರೈಟ್, ಜನಕ್ಕೆ ಒಂದು ಅನ್ನಿಸ್ತಾ ಇರ್ಬೋದು, ಇವರು ಪ್ರಶ್ನೆ ಕೇಳ್ತಾ ಇದ್ದಂಗೆ, ಕ್ಯಾಶ್ಲೆಸ್ ಮಾಡಿಬಿಟ್ರೆ ನಾವೇನು ಮಾಡಬೇಕು, ಕ್ಯಾಶೇ ಇರಲ್ಲ ಅಂತ. ನೋ, ನಗದು ಇಲ್ಲದ ದೇಶವೇ ಇಲ್ಲ. ಅಮೇರಿಕಾ, ಸಿಂಗಪುರ, ಜಪಾನು, ಜರ್ಮನಿ, ಫ್ರಾನ್ಸು, ಇಂಗ್ಲೆಂಡು ಇಲ್ಲ. ಇರುತ್ತೆ ಕ್ಯಾಶು. ಎಷ್ಟಿದ್ದರೆ ಒಳ್ಳೆಯದು ಒಂದು ದೇಶಕ್ಕೆ, ಅದು ಎಷ್ಟಿದ್ದರೆ ಬೆಟರು. 2%, 2% ನಗದಿಲ್ಲದೆ ನಡೆಯುವ ವ್ಯವಹಾರಗಳು ಈ ದೇಶದಲ್ಲಿ ನಡೀತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 10%ಗೆ ಇದು ಹೋದರೆ ಏನಾಗುತ್ತೆ ಅಂತ. 50 ಬೇಡ, 40 ಬೇಡ, 30 ಬೇಡ, 10ಕ್ಕೆ ಹೋದರೆ ಏನಾಗುತ್ತೆ ಲೆಕ್ಕ ಹಾಕ್ಕೊಳ್ಳಿ. ಏನಾಗತ್ತೆ ಲೆಕ್ಕ ಹಾಕ್ಕೊಳ್ಳಿ. ಆಗ ಎಲ್ಲಿಗೆ ಹೋಗುತ್ತೆ ಆ ದುಡ್ಡು? ಅಯ್ಯೋ ಬಿಡಿ ಸರ್, 100 ರೂಪಾಯಿ ಬರ್ತಾ ಇದ್ದಾಗ 60 ರೂಪಾಯಿ ಹೊಡ್ಕೊಂಡು 40 ರೂಪಾಯಿನ ನಮ್ಮ ಕಡೆ ಕೊಟ್ಬಿಟ್ಟು ತಿನ್ಕೊಂಡು ಹೋಗ್ತಿದ್ರು. ಈಗ 200 ರೂಪಾಯಿ ಬಂದಾಗ 160 ರೂಪಾಯಿ ಹೊಡ್ಕೊಂಡು ತಿಂದುಬಿಟ್ಟು 40 ರೂಪಾಯಿ ನಮ್ಗೆ ಕೊಡ್ತಾರೆ. ಕಳ್ಳರು ಸರ್. ಪಾಸಿಬಲ್. ಈ ದೇಶವನ್ನು ಆಳುತ್ತಿರುವ ಮಂದಿ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋದಾದ್ರೆ ಏನು ಮಾಡೋಕ್ಕಾಗಲ್ಲ, ಪಾಸಿಬಲ್. ಬಟ್ 200 ರೂಪಾಯಿ ಬರಬೇಕಲ್ಲ ಒಳಕ್ಕೆ. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಸ್ಟಾರ್ಟ್ ತಾನೆ. ಸ್ಟಾರ್ಟೇ ಮಾಡ್ತಿದ್ರೆ ಹೇಗೆ? ಮಗುನ ನೀವು UKGಗೋ LKGಗೋ ಸೇರಿಸ್ದೇನೆ ಹೋಗ್ಬಿಟ್ರೆ ಅವನನ್ನು 1ನೇ ಕ್ಲಾಸಿಗೆ ಕರ್ಕೊಂಡು ಹೋಗೋ ಆಲೋಚನೆ ಹೇಗೆ ಮಾಡ್ತೀರಿ? ಸ್ಟಾರ್ಟ್ ಆಗಬೇಕಲ್ಲ, ಲೆಟ್ ಇಟ್ ಸ್ಟಾರ್ಟ್. ಆದರೆ ನಾಳೆಯಿಂದ ಕಾದಿದೆ ಬಹುದೊಡ್ಡ ವಿಮರ್ಶೆ ಮತ್ತು ಹಲವಾರು ಮುಜುಗರದ ಪ್ರಶ್ನೆಗಳಿಗೆ ನರೇಂದ್ರ ಮೋದಿ ಅಂಡ್ ಟೀಮ್ ತಮ್ಮನ್ನು ತಾವು ಒಟ್ಟುಕೋಬೇಕು. ಕಾರಣ, ಕಾದಿರುವ ಜನಕ್ಕೆ ಉತ್ತರವನ್ನು ಕೊಡುವ ಕರ್ತವ್ಯ ಮತ್ತು ಕೆಲಸ ಅವ್ರದ್ದು ಅಲ್ವೇ? ನೋಡೋಣ. ಈ ಮಧ್ಯೆ ನೋಟ್ ಬ್ಯಾನ್ ವಿರೋಧಿಸೋ ವಿಪಕ್ಷಗಳಿಗೆ ಇವತ್ತು ಕೇಂದ್ರದ 4 ಸಚಿವರು ಒಬ್ಬರಾದ್ಮೇಲೆ ಒಬ್ಬರಂತೆ ಸರಣಿ ಸುದ್ದಿಗೋಷ್ಠಿಗಳನ್ನು ನಡೆಸುವ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ನೋಟ್ ಬ್ಯಾನ್ ಬಳಿಕ ತೆರಿಗೆ ಸಂಗ್ರಹ ಹೆಚ್ಚಾಗಿದೆ, ಬೇಕಾದರೆ ವಿಪಕ್ಷಗಳು ನೋಟ್ ಬ್ಯಾನ್ ಮಾಡಿರೋದು ತಪ್ಪು ಎಂಬುದನ್ನು ಸಾಬೀತು ಮಾಡಲಿ ಅಂತ ಕೇಂದ್ರ ವಿತ್ತ ಸಚಿವ ಅರುಣ್ ಜೇಟ್ಲಿ ರಾಹುಲ್ ಗಾಂಧಿಗೆ ಸವಾಲು ಹಾಕಿದ್ದಾರೆ. ಇವರ ಜೊತೆ ರವಿಶಂಕರ್ ಪ್ರಸಾದ್ ಮತ್ತು ವೆಂಕಯ್ಯ ನಾಯ್ಡು ಕೂಡ ವಿಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಹಾಗಿದ್ರೆ ಬಿಜೆಪಿ ಸುದ್ದಿಗೋಷ್ಠಿಯ ಇವತ್ತಿನ ಹೈಲೈಟ್ಸ್ ಏನು ಅಂತ ನೋಡೋಣ ಬನ್ನಿ. ಆಲ್ ರೈಟ್, ಇದು ರಾಜಕಾರಣ. ಈ ರಾಜಕಾರಣಕ್ಕೆ ಕೊನೆಯೂ ಇಲ್ಲ. ಇವರು ಮಾಡಿದಾಗ ಇವರು, ಅವರು ಮಾಡಿದಾಗ ಅವರು. ಏತಿ ಅಂದರೆ ಪ್ರೀತಿ ಅಂತ ಮನೆ ವಿಶ್ವನಾಥ್ ಹೇಳ್ದಂಗೆ ಅದಕ್ಕಷ್ಟೇ. ನೋಟ್ ಬ್ಯಾನ್ ನಂತರ ಅವ್ರು ಹೇಳಿದ್ದು ಹೀಗೆ, 50 ದಿನದಲ್ಲಿ ತೆರಿಗೆ ಸಂಗ್ರಹ ದುಪ್ಪಟ್ಟವಾಗಿದೆಯಂತೆ. ಆಲ್ ರೈಟ್, 19ರವರೆಗೆ ನೇರ ತೆರಿಗೆಯಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ, ಅದರಲ್ಲಿ 14% ಹೆಚ್ಚಿದೆಯಂತೆ. ಪರೋಕ್ಷ ತೆರಿಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ನಲ್ಲಿ 26%, ಸೇವಾ ತೆರಿಗೆ 25% ರೈಸ್ ಆಗಿದೆ ಅಂತಾರೆ. ಕೇಂದ್ರ ಅಬಕಾರಿ ತೆರಿಗೆ ಎಕ್ಸೈಸು ಸುಮಾರು 43% ರೈಸ್ ಆಗಿದೆ ಅಂತಿದ್ದಾರೆ. ನೋಟ್ ಬ್ಯಾನ್ನಿಂದ GDPಗೆ ಹೊಡೆತ ಬಿದ್ದಿಲ್ಲ ಅಂತ ಹೇಳ್ತಾರೆ ಮಾನ್ಯ ಅರುಣ್ ಜೇಟ್ಲಿ ಅವರು. ಆದರೆ ಅದರ ಫಿಗರ್ಸ್ ಹೊರಗೆ ಬಂದಾಗಲೇ ಗೊತ್ತಾಗಬೇಕು, ಇವರು ಹೇಳಿದ್ರಿಂದ ಅಲ್ಲ. ನವೆಂಬರ್ 8ರ ಬಳಿಕ ಮ್ಯೂಚುವಲ್ ಫಂಡು, ಲೈಫ್ ಇನ್ಶೂರೆನ್ಸು, ಇಂಧನ ಬಳಕೆ, ಟೂರಿಸಂ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಬಂಡವಾಳ ಹೆಚ್ಚಿದೆ ಅಂತಾರೆ. ಯಾಕಾಯಿತು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ನೋಟ್ ಬ್ಯಾನ್ಗೂ ಅದಕ್ಕೂ ಏನು ಸಂಬಂಧ ಅನ್ನೋದನ್ನ ಆಮೇಲೆ ನೋಡೋಣ ಇನ್ನೊಂದು ದಿನ.
ಶೀಘ್ರದಲ್ಲಿ ದೊಡ್ಡ ಮಟ್ಟದಲ್ಲಿ 500 ರೂಪಾಯಿಗಳ ನೋಟನ್ನು ಪೂರೈಕೆ ಮಾಡ್ತೀವಿ ಅಂತಿದ್ದಾರೆ. ಥ್ಯಾಂಕ್ ಯು, ಬೇಗ ತಂದುಬಿಡಿ, ನಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ಇಷ್ಟು ತೆರಿಗೆ ರೈಸ್ ಆಯಿತು ಅಂದರೆ ಎಲ್ಲೋಗ್ಬೇಕು ದುಡ್ಡು? ಎಲ್ಲರೂ ಹೋಗ್ಬೇಕಲ್ಲ. ಅಪ್ರೋಪ್ರಿಯೇಷನ್ ಆಫ್ ದಿ ಟ್ಯಾಕ್ಸಸ್ ಅಂದರೆ ರಾಜ್ಯದಲ್ಲಿ ಒಂದಿಷ್ಟು ಟ್ಯಾಕ್ಸನ್ನು ದುಡಿತಾರೆ, ಅದನ್ನು ಕೇಂದ್ರ ಸರ್ಕಾರವೇ ಸಂಗ್ರಹ ಮಾಡುತ್ತೆ. ಆ ಸಂಗ್ರಹ ಮಾಡಿದ ಮೊತ್ತದಲ್ಲಿ 1000 ಕೋಟಿನ ಕರ್ನಾಟಕದಿಂದ ಸಾಫ್ಟ್ವೇರ್ ಕಂಪನಿಗಳೆಲ್ಲ ಟ್ಯಾಕ್ಸ್ ರೂಪದಲ್ಲಿ ದುಡಿದಿರುತ್ತವೆ. ಇದನ್ನು ಕೇಂದ್ರ ಸರ್ಕಾರಕ್ಕೆ ಪಾವತಿ ಮಾಡಿರ್ತಾರೆ ಅವರು, ಅಂದರೆ ಎಕ್ಸ್ಪೋರ್ಟ್ ಮಾಡಿದ್ದು ವಿದೇಶಗಳಿಗೆ ಕಳಿಸಿದ್ದು. ಈ 1000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಅಂದ್ಕೊಂಡಿದ್ದೀರೋ? ಇಲ್ಲ, ಇದರಲ್ಲಿ ಕರ್ನಾಟಕದ ಪಾಲಿದೆ. ಆ ಪಾಲು ವಾಪಸ್ ಬರಬೇಕು ಕರ್ನಾಟಕಕ್ಕೆ. ಈ ಹಣ ನಾಳೆ 1000 ಇದ್ದಿದ್ದು 2000 ಕೋಟಿಯಾಗಿ ನಿಮ್ಮ ಪಾಲು 400 ಇದ್ದಿದ್ದು 800 ಆದರೆ ಲಾಭ ಯಾರಿಗೆ? ತಿನ್ನೋನಿಗೆ ಲಾಭ ಅಂದರೆ ನಾನು ಏನು ಮಾಡಲಿ? ದಟ್ ಈಸ್ ಹೌ ಸಿಸ್ಟಮ್ ಶುಡ್ ಬಿ ಬಿಲ್ಟ್. ನೋಡೋಣ ಏನಾಗುತ್ತೆ ಅಂತ. ನೋಟ್ ಬ್ಯಾನ್ ಹಾಗೂ ಮೋದಿ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳನ್ನು ಮುಂದಿಟ್ಟು ಜನವರಿ 6ರಿಂದ ಕಾಂಗ್ರೆಸ್ ದೇಶಾದ್ಯಂತ ಪ್ರತಿಭಟನೆಗೆ ಸಜ್ಜಾಗಿದೆ. 3 ಹಂತಗಳಲ್ಲಿ ಹೋರಾಟ ರೂಪಿಸಿದ್ದಾರೆ. ಅದರ ಮುಖಂಡ ರಣದೀಪ್ ಸಿಂಗ್ ಸುರ್ಜಿವಾಲಾ ಹೇಳೋ ಪ್ರಕಾರ ರಾಹುಲ್ ಗಾಂಧಿ ಆರೋಪದಂತೆ ಮೋದಿ ಸಹಾರಾ ಹಾಗೂ ಬಿರ್ಲಾ ಕಂಪನಿಯಿಂದ ಲಂಚ ಪಡೆದಿದ್ದಾರೋ ಇಲ್ಲವೋ ಅನ್ನೋದನ್ನು ಹೇಳಬೇಕು ಅಂತಿದ್ದಾರೆ. ಗುಜರಾತ್ನಲ್ಲಿ ಉದ್ಯಮಿ ಘೋಷಣೆ ಮಾಡಿದ್ದಂಥ 1300 ಕೋಟಿ ಬಗ್ಗೆ ಮೋದಿ ಯಾಕೆ ಬಾಯಿ ಬಿಡ್ತಿಲ್ಲ ಅಂತಿದ್ದಾರೆ. ಸರಿಯಾಗಿದೆ, ಕಾಂಗ್ರೆಸ್ ಪ್ರಶ್ನೆಗಳು ತಪ್ಪಿಲ್ಲ. ಏನು ಅಂತ ಹೇಳಬೇಕು ಅಂದರೆ BJP ಅವೆಲ್ಲ ಕೇಳಬೇಡಿ ಅಂತ ಮುಗಿದು ಬಿದ್ದು ಬಿಟ್ಟಿದ್ದಾರಂತೆ. ಈ ಮುಗಿದು ಬಿದ್ದು ಬಿಟ್ಟರೆ ಪ್ರಯೋಜನ ಇಲ್ಲ. ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ರಹಿತ ವ್ಯವಹಾರವನ್ನ ಮಾಡಬೇಕು ಅಂತ ಹೇಳಿರೋರು ಯಾರು? ಬಿಜೆಪಿ ಅವರು, ಪ್ರಧಾನಿ. ಅದನ್ನು ಪಾಲಿಸ್ತಿರೋರು ಯಾರು? ನಾವು ಜನ. ಅನುಸರಿಸ್ತಿರೋರು ಯಾರು? ಜನ. ಪಾಲಿಸ್ತಿರೋರು ಬಿಜೆಪಿ. ಕಾಂಗ್ರೆಸ್ ಪಾರದರ್ಶಕತೆಯನ್ನು ಬಯಸಿದ್ರೆ ನೀವು ಅದಕ್ಕೆ ಒಪ್ಕೊಳ್ಳಿ, ಏನು ಕಷ್ಟಪಡಬೇಕು? ಒಪ್ಪಲ್ಲ. ನನಗೆ ಬೇಕಾದ ರೀತಿಯಲ್ಲಿ ಪಾರದರ್ಶಕತೆಯನ್ನು ತರಬೇಕು ಅಂತಂದ್ರೆ ಯಾವ ನ್ಯಾಯ? ಅದು ದಟ್ಸ್ ನಾಟ್ ಫೇರ್. ಕಾಂಗ್ರೆಸ್ ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳಲ್ಲ ಅಂದ್ರೆ ಬೇಡ, ಜನಕ್ಕೆ ಹೇಳಿ, ಕಾಂಗ್ರೆಸ್ ಕೇಳಬೇಡಿ ನೀವು. ಈ ಓಪನ್ನೆಸ್ ಅನ್ನ ಬಿಜೆಪಿ ಬೆಳೆಸ್ಕೊಳ್ಳದೆ ನಾನು ಹೇಳಿದ್ದನ್ನ ಪಾರದರ್ಶಕತೆ ಅಂತ ಒಪ್ಕೋ, ನಾನು ಹೇಳಿದ್ದನ್ನ ನಿಯಮ ಅಂತ ಒಪ್ಕೋ, ನಾನು ಹೇಳಿದ್ದೇ ಸರಿ, ಇಲ್ಲಿದ್ದು ಮಿಕ್ಕಿದ್ದೆಲ್ಲ ಇದ್ರೆ ನೀನು ಸರಿ ಅಲ್ಲ ಅನ್ನೋ ಭ್ರಮೆ ಮತ್ತು ಭಾವನೆಗೆ ಬಂದರೆ ದೀರ್ಘಕಾಲದಲ್ಲಿ ಜನ ಅದನ್ನು ಒಪ್ಪಲಿಕ್ಕಿಲ್ಲ. ನೆನಪಿಟ್ಕೋಬೇಕು ಅವರು. ದಿಸ್ ಡೇಂಜರ್ ಈಸ್ ಆನ್ BJP. ದೇ ಮಸ್ಟ್ ಅಂಡರ್ಸ್ಟ್ಯಾಂಡ್. ಅವ್ರು ಅರ್ಥ ಮಾಡ್ಕೋಬೇಕಿದ್ದೇನೆ. ದೀರ್ಘಕಾಲ ನಾನು ಎಲ್ಲವನ್ನೂ ಈ ವಾದದ ಸರಣಿಯಲ್ಲೇ ಹಿಡಿದಿಟ್ಟುಕೊಳ್ಳುತ್ತೇನೆ ಅಂದರು ಸರ್ವಾಧಿಕಾರತ್ವಾಗತ್ತೆ. ಈ ದೇಶ ಎಂದೂ ಒಪ್ಪಿಲ್ಲ, ಅದ್ರ ಜ್ಞಾಪಕ ಇಟ್ಕೊಳ್ಳಿ. ಎಂತೆಂಥವ್ರನ್ನೋ ನೋಡಿ ಕಿಮಕ್ಕಂತೆ ಕುತ್ತಿಗೆ ಹಿಂಡ್ಬಿಟ್ಟು ಆಚೆ ಎಸ್ಬಿಟ್ಟಿದೆ ಈ ದೇಶ. ಈಗಲೂ ಮಾಡಿಬಿಡುತ್ತದನ್ನು. ಸೊ ಯು ಶುಡ್ ಬಿಕಮ್ ಟ್ರಾನ್ಸ್ಪರೆಂಟ್, ಯು ಶುಡ್ ಬಿಕಮ್ ಮೋರ್ ಅಕ್ಸೆಪ್ಟಬಲ್, ಯು ಶುಡ್ ಅಗ್ರಿ ಫಾರ್ ಸಚ್ ಚಾಲೆಂಜಸ್. ಕಮಾನ್, ನಾನು ನೋಡಾಬಿಡ್ತೀನಿ ಅಂತ. ಆಗ ಸರಿ ಆಗ್ಬಿಟ್ರು. ಕಾಂಗ್ರೆಸ್ ಬಿಡ್ರೆ, ರಾಹುಲ್ ಗಾಂಧಿ ಜೋಕರ್ ಬಿಟ್ರೆ, ಬಿಡ್ರೆ, ನಾವು ಕಂಡಿಲ್ವಾ 60 ವರ್ಷ ಮಾಡಿದ್ದು. ಹೀಗೆ ಬರೀ ಪುಲ್ಟಿ ಹೊಡ್ಕೊಂಡು ಓಡಾಡ್ಬಿಟ್ರೆ ಆಗಲ್ಲ. ರಾಜ್ಯದಲ್ಲಿ ಇತ್ತ ಭ್ರಷ್ಟರ ಮೇಲೆ ACB ದಾಳಿ ಮಾಡ್ತಾ ಇದೆ. ವೆರಿ ಗುಡ್. ಹಲವೇರೆ ಬೆಳಗ್ಗೆ ದಾಳಿ ಮಾಡಿದ್ದಾರೆ. ಇದೆಲ್ಲ G. ನಾಗರಾಜು ಅಂತ ವಿಸ್ತರಣಾಧಿಕಾರಿ, ಬೆಂಗಳೂರು ಗ್ರಾಮಾಂತರ ಜಂಟಿ ನಿರ್ದೇಶಕರ ಕಚೇರಿಯಂತೆ. ಅಲ್ಲೊಂದಷ್ಟು ಆಸ್ತಿಗಳನ್ನು ಹಿಡಿದಿದ್ದಾರೆ. 33 ಎಕರೆ ಕೃಷಿ ಭೂಮಿ, 40 ಎಕರೆ ಕೃಷಿ ಭೂಮಿ, ತುಮಕೂರಿನಲ್ಲಿ ಚಂದೇವಿ ಅಗ್ರಹಾರದಲ್ಲಿ ಎಷ್ಟೋ 34 ಗುಂಟೆ, ಅದು ಇನ್ನೊಂದು 37 ಗುಂಟೆ ಹೊನ್ನಾವರದಲ್ಲಿ. ಹೀಗೆ ಇನ್ನು ಈ ಪ್ರಕಾಶ್ ಅನ್ನೋರು ಯಾರೋ ಬೆಂಗಳೂರು ಗ್ರಾಮಾಂತರ ಭೂ ದಾಖಲೆಗಳ ವಿಭಾಗ, ಅವ್ರ ಹತ್ರ 1 ನಿವೇಶನ, 3 ಅಂತಸ್ತು ಮನೆ, 2 ಎಕರೆ ಭೂಮಿ ಡ್ಯಾಶ್ 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 ಎಲ್ಲ ತಗೊಂಡಿದ್ದಾರೆ. BR ಮುದ್ದರಾಜು ಅನ್ನೋರು ನಗರ ಯೋಜನೆ BBMP ಕಾರ್ಯನಿರ್ವಾಹಕ ಅಭಿಯಂತರರು. ಅವ್ರ ಹತ್ರ ಒಂದು kg ಬಂಗಾರ, ಯಾವುದೋ ಬಡಾವಣೆಗಳಲ್ಲಿ ಒಂದಷ್ಟು ಸೈಟ್ಗಳು, ಕೃಷಿ ಜಮೀನುಗಳು ಡ್ಯಾಶ್ ಡ್ಯಾಶ್ ಈ ರೀತಿ ಹಿಡಿದಿದ್ದಾರೆ. ವೆಲ್ ಡನ್, ಗುಡ್ ಲಕ್ ACB. ರಾಜ್ಯದಲ್ಲಿ ನಡೆದ ಐಟಿ ಮತ್ತು ಇಡಿ ದಾಳಿಗಳಿಂದ ಮಹತ್ವದ ಮಾಹಿತಿಗಳು ಬಯಲಾಗ್ತಿವೆ. ಮಂಡ್ಯದ ಡಿಸಿಸಿ ಬ್ಯಾಂಕ್ನಲ್ಲಿ ನವೆಂಬರ್ 9ರಿಂದ 14ರವರೆಗೆ ಕೇವಲ 5 ದಿನದಲ್ಲಿ 95 ಕೋಟಿ ರೂಪಾಯಿ ಜಮೆ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇದರ ಬಗ್ಗೆ ಈಗ ತನಿಖೆ ಶುರುವಾಗಿದೆ. ಇನ್ನು ನೋಟ್ ನಿಷೇಧದ ವೇಳೆ ಕೋಲಾರ, ಚಿಕ್ಕಬಳ್ಳಾಪುರದ ಹಾಲು ಒಕ್ಕೂಟದಲ್ಲಿ 8 ಕೋಟಿ ರೂಪಾಯಿ ಹಾಗೂ ನಗರಸಭೆಯಲ್ಲಿ 1 ಕೋಟಿ ರೂಪಾಯಿ ಸೇರಿದಂತೆ ವಿವಿಧ ಮೂಲಗಳಿಂದ 27 ಕೋಟಿ ರೂಪಾಯಿ ಜಮಾ ಆಗಿದೆ. ಈ ನಡುವೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಬಾತ್ರೂಮ್ನಲ್ಲಿ ಹಣ ಸಿಕ್ಕ ಪ್ರಕರಣದಲ್ಲಿ ವೀರೇಂದ್ರಗೆ ಜಾಮೀನು ಕೊಡಲು ಕೋರ್ಟ್ ನಿರಾಕರಿಸಿದೆ. ಯಾಕೆ ಬಂತು 95 ಕೋಟಿ 9ರಿಂದ 14ರೊಳಗೆ? ಯಾಕೆ ಬಂತು? ಎಲ್ಲಿತ್ತು ಆ 95 ಕೋಟಿ? ಹಾಗಾರೆ ಬರಬೇಕಾ ಬೇಡವಾ ಈ ಪ್ರಶ್ನೆ? ಯಾಕೆ ಬಂತು? ಎಲ್ಲಿತ್ತು ಹಾಗಾರೆ 95 ಕೋಟಿ? ಯಾಕಿತ್ತು ಆ 95 ಕೋಟಿ ಆಚೆ? ಹಂಗಾರೆ ಈಗ ಬ್ಯಾಂಕಲ್ಲಿ 9ರಿಂದ 14ರೊಳಗಡೆ ಇಡಬೇಕಾದವ್ರು ಮೊದಲೇ ಯಾಕೆ ಇಟ್ಕೊಳ್ಳಲ್ಲ?
ವೈ? ಭಾಳ DCC ಬ್ಯಾಂಕ್ಗಳು ಯಾಮಾರಿ ಹೋಗಿರುವ ಲಕ್ಷಣಗಳು ಇವೆ. ನನಗೆ ಬಂದಿರುವ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಬಾಯಿಗೆ ಬಂದಂಗೆ ರಾಜಕಾರಣಿಗಳ ಹಿಡಿತದಲ್ಲಿರುವ ಕೆಲವು DCC ಬ್ಯಾಂಕ್ಗಳು ಬಾಯಿಗೆ ಬಂದಂಗೆ ದುಡ್ಡನ್ನು ಕಟ್ಟಿಸಿವೆ, ಯಾಮಾರಿಸಿವೆ ಅಂತಿದೆ. ತಗಲ್ಕತ್ತೀರಿ, ಬರೆದಿಟ್ಕೊಳ್ಳಿ. ಇನ್ನೊಂದು ವಾರ 10 ದಿನ ಗ್ಯಾರಂಟಿ ತಗಲ್ಕೊತೀರಿ ಅದ್ರಲ್ಲಿ ಕೆಲವರು. ಹಳೆಯ ನೋಟು ಬದಲಾವಣೆಗೆ 2 ದಿನ ಬಾಕಿ ಇದೆ. ಬೆಂಗಳೂರಿನ RBI ಕಚೇರಿ ಮುಂದೆ ಕ್ಯೂ ಕೇಳೋಂಗಿಲ್ಲ. ಆದರೆ ಶಿವಮೊಗ್ಗದ ಆಸಿಫಾ ಅನ್ನೋ ಮಹಿಳೆಯೊಬ್ಬರು 30 ವರ್ಷ ಹಳೆಯದಾದ 20,000 ಮೊತ್ತದ ನೋಟುಗಳನ್ನು ತಂದಿದ್ದಾರೆ. ಅಧಿಕಾರಿಗಳು ನಿಯಮದಂತೆ 2,000 ರೂಪಾಯಿ ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಹಳೆ ನೋಟು ಎಲ್ಲಿಂದಮ್ಮ ಸಿಕ್ತು ತಾಯಿ ಅಂದರೆ ನಮ್ಮ ಅಜ್ಜಿ ಇಟ್ಕೊಂಡಿದ್ರು ಸಾರ್ ಅಂತ ಹೇಳಿದ್ದಾರೆ. ನಾಳೆ ನಾಳಿದ್ದು ಹೆಚ್ಚಿನ ಕೌಂಟರ್ಗಳನ್ನು ತೆಗೆದಿದ್ದಾರಂತೆ. ಆಲ್ ರೈಟ್, 30 ವರ್ಷದ ಕತೆ. ನನ್ನ ಪ್ರಕಾರ ಈ ನೋಟ್ ಇಸ್ಕೋಬೇಕಾಗಿತ್ತು. ಎಲೆಕ್ಷನ್ನಲ್ಲಿ ಚಾಲೆಂಜ್ ವೋಟ್ ಅಂತ ಇದೆ. ಒಬ್ಬನ ಮತದಾರನ ಪಟ್ಟಿಯಲ್ಲಿ ಅನುಮಾನಗಳು ಬಂದಾಗ, ಚುನಾವಣಾ ಏಜೆಂಟ್ಗಳಲ್ಲಿ ಅದಕ್ಕೆ ಭಿನ್ನಾಭಿಪ್ರಾಯ ಬಂದಾಗ, ಬೇಕಾದ್ರೆ ಒಬ್ಬ ಚುನಾವಣಾ ಏಜೆಂಟ್ ಅವನಿಗೆ ನನ್ನ ವೋಟರ್ ಇದು ಅನ್ನೋ ನಂಬಿಕೆ ಇದ್ದರೆ ಚಾಲೆಂಜ್ ವೋಟ್ ಅಂತ ಮಾಡಿಸ್ಬೋದು ಬೇಕಾದ್ರೆ. ಆ ಥರ ಇದನ್ನು ಚಾಲೆಂಜ್ ಮನಿ ಅಂತ ಸ್ವೀಕಾರ ಮಾಡಬೇಕು ಬ್ಯಾಂಕುಗಳು. ನಾಳೆ ಅದನ್ನು ಇತ್ಯರ್ಥ ಮಾಡುವರಂತೆ. ನಾಳೆ ಇತ್ಯರ್ಥ ಮಾಡ್ಕೊಳ್ಳಿ, ಬಟ್ ಚಾಲೆಂಜ್ ಮನಿ ಅಂತ ತೊಗೊಳ್ಳಿ. ಚಾಲೆಂಜ್ ಮನಿ ಥರ ವಿ ಡು ನಾಟ್ ಅಕ್ಸೆಪ್ಟ್ ಬಟ್ ವಿ ಸ್ಟಿಲ್ ಹ್ಯಾವ್ ಟೇಕನ್. ನಾಳೆ ನೋಡೋಣ ಲೆಕ್ಕನ ಅಂತ ಇರ್ಬೋದಲ್ಲ. ಅಲ್ಲ ಸರ್, ನನ್ನ ಅಜ್ಜಿ ಯಾಕೆ ಇಟ್ಟಿರಬಾರ್ದು? ನಿಮಗೆ ನನ್ನ ಅಜ್ಜಿ ಇಡಕ್ ತಾಕತ್ತಿಲ್ಲ ಅಂತ ಬ್ಯಾಂಕ್ನವ್ರಿಗೆ ನಿಮಗೆ ಯಾಕೆ ಅನ್ನಿಸ್ತು? ನನ್ನ ಅಜ್ಜಿ ಸಿಕ್ಕಿದ್ದನ್ನೆಲ್ಲ ಡಬ್ಬಕ್ಕೆ ಹಾಕೋವಳು ಅಲ್ಲ ಅಂತ ನಿಮಗೆ ಯಾಕೆ ನಂಬಿಕೆ? ನನಗಿಲ್ದೆ. ಹಾಗಾಗಿ ಪಾಸಿಬಲ್ ಹೇಳಕ್ ಬರಲ್ಲ. ಎಸ್, ದೇಶದ ದುಡ್ಡಿನಲ್ಲಿ ಅಭಾವ ತಲೆದೋರಿದ್ರೆ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಗ್ರಾಮವೊಂದರಲ್ಲಿ ನೋಟಿನ ರಥ ರೆಡಿ ಮಾಡಿ ಜಾತ್ರೆ ಮಾಡ್ತಿದ್ದಾರೆ. ಈ ನೋಟಿನ ರಥಕ್ಕೆ 56 ಲಕ್ಷ ರೂಪಾಯಿ ಮೌಲ್ಯದ ಹಳೆ ಹಾಗೂ ಹೊಸ ನೋಟುಗಳನ್ನ ಬಳಸಲಾಗಿದೆ. ಇನ್ನು ಗುಜರಾತ್ನಲ್ಲಿ ಕೃಷಿ ಮಂತ್ರಿ ವಲ್ಲಭ್ ಬಗಾಸಿಯಾಗೆ 10 ರೂಪಾಯಿಂದ ಹಿಡಿದು 2,000 ರೂಪಾಯಿ ನೋಟುಗಳನ್ನ ಮೈ ಮೇಲೆ ಎಸೆದೇ ಸ್ವಾಗತ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದ ಸಂಭ್ರಮವನ್ನ ಹೀಗೆ ಆಚರಿಸಲಾಗ್ತಾ ಇದೆ. ಕೆಳಗೆ ಬಿದ್ದ ನೋಟುಗಳನ್ನ ಮಾತ್ರ ಬಡವರು ಆರಿಸಿಕೊಂಡಿದ್ದಾರೆ. ಆಲ್ ರೈಟ್, ನೋಟನ್ನು ಎಸೆಯೋರನ್ನು, ರಾಷ್ಟ್ರಗೀತೆಯನ್ನು ಹಾಡಿ ಅಂತ ನಿಂತ್ಕೊಳ್ಳಿ ಅಂತ ಹಿಂಗೆ ಸುಪ್ರೀಂ ಕೋರ್ಟ್ ಹೇಳ್ತೋ. ರಾಷ್ಟ್ರಗೀತೆ ಬಂದಾಗ ಫಿಲಮ್ ಥಿಯೇಟರ್ ಎಲ್ಲ ನಿಂತ್ಕೊಳ್ಳಿ ಅಂತ ಹೇಳೋರು. ಈ ನೋಟನ್ನು ಎಸೆಯೋರನ್ನು ನನ್ನ ಪ್ರಕಾರ ಬರೀ ಎದ್ದು ನಿಂತ್ಕೊಂಡಾಗ ಶಿಕ್ಷೆ ಅಲ್ಲ ಇದು. ಒಂದು 4 ವರ್ಷ ಒಳಗಾಕತ್ ಕಲ್ತ್ಕೋಬೇಕು. ಒಂದು ಕನಿಷ್ಠ ಮಾನ ಮರ್ಯಾದೆ ಬೇಡವಾ? ಒಂದು ಕನಿಷ್ಠ ನಾನು ಕೇಳೋದು. ನಾನು ಭಾಳ ಸರಿ ಹೇಳಿದ್ದೀನಿ, ಇದೆಲ್ಲ ದಿಮಾಕು ಮತ್ತು ಕೊಬ್ಬು ಮತ್ತು ಚೇಲಾಗಳು ಮಾಡುವಂಥ ಹಲ್ಕಟ್ ಕೆಲಸಗಳು ಇವು ಅಷ್ಟೇ. ಕೆಲವು ಕಡೆ ಕಲ್ಚರ್ ಇರ್ಬೋದು ಅಷ್ಟೇ. ಯಾಕಂದರೆ ನಮ್ಮಲ್ಲಿ ಸಾಮಾನ್ಯ ಜನರ ಕೈಯಲ್ಲಿ ಹಿಂಗೆ ಎಣಿಸ್ತಿದ್ದಾಗ ಒಂದು ನೋಟ್ ಕೆಳಕ್ಕೆ ಬಿದ್ದರೆ ಬಗ್ಗಿ ತೆಕ್ಕೊಂಡು ಹಿಂಗೆ ಅನ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಹಿಂಗೆ. ಇದು ನಮ್ಮ ಜನರ ಸಂಸ್ಕೃತಿ. ನೋಟ್ ವಿಚಾರದಲ್ಲಿ ಎಷ್ಟು ಕೊಬ್ಬಿರಬೇಕು, ದಿಮಾಕ್ ಇರಬೇಕು ಇವುಗಳಿಗೆ.